Yes, copyright protects the ಎಕ್ಸ್‌ಪ್ರೆಷನ್ ಅಂಡ್ ನಾಟ್ ಐಡಿಯಾ. ಅದು ಬಹಳ ಮೊದಲನೇ ಅಂತ ಪ್ರಮುಖವಾದಂತ ಅಂಶ. ಇದು ಕೃತಿಸ್ವಾಮ್ಯ ಹಕ್ಕು ಒಂದು ಹಕ್ಕುಗಳ ಗೊಂಚಲು. ಅದ್ರ ಜೊತೆಯಲ್ಲಿ ಏನನ್ನ ರಕ್ಷಣೆ ಮಾಡುತ್ತೆ ಅಂದ್ರೆ ಓನ್ಲಿ ಫಾರ್ಮ್ ಅಂಡ್ ನಾಟ್ ಐಡಿಯಾ. ಇದರ ಒಂದು ಫಾರ್ಮ್ ಅಂದ್ರೆ ಅದರ ಒಂದು ಯಾವ ರೀತಿ ಅದನ್ನ ವ್ಯಕ್ತಪಡಿಸಿರ್ತಾರಲ್ಲ, ವ್ಯಕ್ತಪಡಿಸೋದನ್ನ ರಕ್ಷಣೆ ಕೊಡ್ತಾರೆ ಹೊರತು ಐಡಿಯಾಗೆ ರಕ್ಷಣೆ ಇಲ್ಲ. ಸೊ ಕಾಪಿರೈಟ್ ಡಸ್ ನಾಟ್ ಪ್ರೊಟೆಕ್ಟ್ಸ್ ಐಡಿಯಾಸ್ ಬಟ್ ಓನ್ಲಿ ಗಿವ್ಸ್ ಪ್ರೊಟೆಕ್ಷನ್ ಟು ಫಾರ್ಮ್ ಆರ್ ಎಕ್ಸ್‌ಪ್ರೆಷನ್ ಅಂತ. ನಾವು ಮುಂದಕ್ಕೆ ಹಲವಾರು ಸತಿ ನಿಮ್ಗೆ ಎಕ್ಸಾಮ್ ಅಲ್ಲೂ ಇದ್ರ ಬಗ್ಗೆ ಕೇಳ್ತಾರೆ. ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕಾಗಿರುವಂತ ವಿಷಯ ಇದು. ಕಾಪಿರೈಟ್ ಓನ್ಲಿ ಪ್ರೊಟೆಕ್ಟ್ಸ್ ದ ಫಾರ್ಮ್ಸ್ ಅಂಡ್ ನಾಟ್ ಐಡಿಯಾ ಆರ್ ಕಾಪಿರೈಟ್ ಪ್ರೊಟೆಕ್ಟ್ಸ್ ಎಕ್ಸ್‌ಪ್ರೆಷನ್ ಅಂಡ್ ನಾಟ್ ಐಡಿಯಾ. ಎಕ್ಸ್‌ಪ್ರೆಷನ್ ಅಂದ್ರೆ ಅಭಿವ್ಯಕ್ತಿ. ನಾವ್ ಯಾವ ರೀತಿ ಅಭಿವ್ಯಕ್ತಿಗೊಳಿಸ್ತೀವಿ ಕೆಲವನ್ನ, ಅದನ್ನ ರಕ್ಷಣೆ ಕೊಡುತ್ತೆ, ಅದಕ್ಕೆ ರಕ್ಷಣೆ ಕೊಡುತ್ತೆ ಹೊರತು ಆ ಐಡಿಯಾಗೆ ರಕ್ಷಣೆ ಇಲ್ಲ. ಏನ್ ಹಂಗಂದ್ರೆ ಅರ್ಥ ಅಂತ ನೀವು ಕೇಳಬಹುದು. ಒಂದು ಉದಾಹರಣೆ, ನೀವ್ ಯಾರೋ ಒಬ್ರು ಬಹಳ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಂದ್ಕೊಳ್ಳಿ. ಬೇರೆ ಬೇರೆ ರೀತಿಯ ಅಡಿಗೆಗಳನ್ನ ಮಾಡಕ್ ನಿಮ್ಗೆ ಗೊತ್ತು. ಸೊ ನೀವೇನ್ ಮಾಡಿದ್ರಿ, ಒಂದು ಪುಸ್ತಕ ಬರೆದ್ರಿ. ಪುಸ್ತಕ ಬರೆದು ಏನ್ ಮಾಡಿದ್ರ ಪುಸ್ತಕದಲ್ಲಿ ಬೇರೆ ಬೇರೆ ತಿಂಡಿಗಳನ್ನ ಹೆಂಗ್ ಮಾಡೋದು ಅನ್ನೋದನ್ನ ಡಿಟೇಲ್ ಆಗಿ ಬರೆದ್ರಿ. ಇಂತಿಂತ ತಿಂಡಿನ ಉಪ್ಪಿಟ್ಟು ಹೆಂಗ್ ಮಾಡೋದು, ಕೇಸರಿ ಬಾತ್ ಹೆಂಗ್ ಮಾಡೋದು, ಚಿತ್ರಾನ್ನ ಹೆಂಗ್ ಮಾಡೋದು, ಹೊಸ ಈಗ ಬರೋ ಹೊಸ ತಿಂಡಿಗಳು, ಗೋಬಿ ಏನ್ ಸಾವಿರ ಏನೇನೋ ಇರ್ಲಿ, ಎಲ್ಲದನ್ನು ನೀವು ಬಹಳ ಒಳ್ಳೆ ಕುಕ್, ನೀವು ಚೆನ್ನಾಗಿ ಎಲ್ಲ ಮಾಡ್ತೀರಾ ಅಂತ ಗೊತ್ತಾಯ್ತು. ನೀವು ಒಂದು ಪುಸ್ತಕ ಬರೆದ್ರಿ. ಪುಸ್ತಕ ಬರೆದು ಪಬ್ಲಿಷ್ ಮಾಡಿದ್ರಿ. ಆ ಪುಸ್ತಕದಲ್ಲಿ ಏನಿದೆ ಆನ್ಸರ್ ಮಾಡ್ಬೇಕು. ನೀವೆಲ್ಲ ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ, ಇಂಟರಾಕ್ಟ್ ಮಾಡ್ಬೇಕು. ಆ ಪುಸ್ತಕದಲ್ಲಿ ಏನಿದೆ, ಅಡಿಗೆ ಯಾವ ತರ ಮಾಡ್ಬೇಕನ್ನೋದು ಬರೆದಿದ್ದಾರೆ ಸರ್. ಏನದು ಅಡಿಗೆ ಯಾವ ರೀತಿ ಮಾಡೋದು ಅನ್ನೋದು ಏನದು, ಅದು ಐಡಿಯಾ. ಹೌದಾ? ಐಡಿಯಾ ಸರ್. ಐಡಿಯಾ. ಸೊ ಅದನ್ನ ನೀವು ಬರ್ದಿದ್ದೀರಾ. ಎನಿ ಡೌಟ್ ಇಂತ ಕೇಳಬಹುದು, ಪರವಾಗಿಲ್ಲ. ಸೊ ಐಡಿಯಾ ಪುಸ್ತಕ ಯಾರು ಹೇಳ್ರಿ ಶಿವಕುಮಾರ್. ಪ್ರೋಸೆಸ್ ಐಡಿ ಇದಾನೆ. ಪ್ರೋಸೆಸ್ ಐಡಿ ಇಂತಿಂತ ತಿಂಡಿ ಹಿಂಗ್ ಮಾಡ್ಬೇಕು ಅನ್ನೋದು ಐಡಿಯಾ ಅನ್ನಲ್ವಾ? ಅದೇ ಸರ್, ಅದೇ ಐಡಿಯಾ. ಸೊ ಐಡಿಯಾ ಇದೆ ಆ ಬುಕ್ ಅಲ್ಲಿ. ಕಲಿನರಿ ಆರ್ಟ್ಸ್ ಅಂತ ಒಂದು ಪುಸ್ತಕ ರಿಲೀಸ್ ಮಾಡಿದ್ರಿ ನೀವೇ ಬರ್ದ್ಬಿಟ್ಟು. ಸೊ ಇವಾಗ ಅದರಲ್ಲಿ ನೀವು ಪುಸ್ತಕ ಬರ್ದ್ಬಿಟ್ಟು ಪಬ್ಲಿಷ್ ಮಾಡಿದ್ಮೇಲೆ ಅದ್ರಲ್ಲಿ ಕಾಪಿ ರೈಟ್ ಇದೆ ನಿಮ್ಗೆ. ಕಾಪಿ ರೈಟ್ ಇದೆ ಅಂದ್ರೆ ಅದ್ರಲ್ಲಿ ಆ ಪುಸ್ತಕ ತುಂಬಾ ಏನಿದೆ, ಪುಸ್ತಕ ತುಂಬಾ ಒಂದು ಬರೀ ಐಡಿಯಾಗಳಿದೆ. ಒಂದು 500 ಅಥವಾ 600 ಅಥವಾ 1,500 ಮೆನುಗಳನ್ನ ನೀವು ಬರ್ದಿದ್ದೀರಾ. ಇಂತಿಂತ ತಿಂಡಿನ ಈ ರೀತಿ ಮಾಡ್ಬೇಕು ಅಂತ ಬರ್ದಿದ್ದೀರಾ ಎಲ್ಲಾನು. ಅಲ್ಲಿಗೆ 1,500 ಐಡಿಯಾಗಳಿದಾವೆ ಅದ್ರಲ್ಲಿ. ಸೊ ಈ ಪುಸ್ತಕಗಳನ್ನ ನೀವು ಪಬ್ಲಿಷ್ ಮಾಡಿದ್ಮೇಲೆ ಏನ್ ಮಾಡ್ತೀರಾ, ಏನಾಗುತ್ತೆ, ಕಾಪಿ ರೈಟ್ ಇದೆ ಅದ್ರಲ್ಲಿ. ಕಾಪಿ ರೈಟ್ ಅಂದ್ರೆ ಏನಿದೆ, ಯಾವ್ದಕ್ ಕಾಪಿ ರೈಟ್ ಇದೆ ಅಂದ್ರೆ ಆ 1,500 ತಿಂಡಿಗಳಿದಾವಲ್ಲ, ಆ ತಿಂಡಿಗಳನ್ನ ಹೆಂಗ್ ಮಾಡ್ತೀವಿ ಅಂತ ಐಡಿಯಾ ಕೊಟ್ಟಿದಿರಲ್ಲ ನೀವು, ಅದಕ್ಕೆ ಕಾಪಿ ರೈಟ್ ಇಲ್ಲ. ಹೌದಾ? ಅದಕ್ಕೆ ಕಾಪಿ ರೈಟ್ ಇಲ್ಲ. ಮತ್ತೆ ಏನಕ್ಕಿದೆ? ಅದರ ಎಕ್ಸ್‌ಪ್ರೆಷನ್ ನೀವು ಬರ್ದಿದಿರಲ್ಲ, ಆ ಬರವಣಿಗೆಗೆ ಕಾಪಿ ರೈಟ್ ಇದೆ. ಏನ್ ಮಾಡಿದ್ರಿ, ಒಂದಾದ್ಮೇಲೆ ಒಂದು ತಿಂಡಿಗಳು. ಫಸ್ಟ್ ಏನು ಖಾರ ತಿಂಡಿಗಳನ್ನೆಲ್ಲ ಬರೆದ್ರಿ, ಒಂದಾದ್ಮೇಲೆ ಒಂದು. ಆಮೇಲೆ ಸಿಹಿ ತಿಂಡಿಗಳನ್ನ ಬರೆದ್ರಿ. ಆಮೇಲೆ ಬೇರೆ ಬೇರೆ ಚೈನೀಸ್ ತಿಂಡಿಗಳನ್ನ ಬರೆದ್ರಿ. ಆಮೇಲೆ ನಾರ್ತ್ ಇಂಡಿಯನ್ ತಿಂಡಿಗಳು ಬರೆದ್ರಿ. ಹಿಂಗೆ ಏನೇನೋ ತಿಂಡಿಗಳು ಬರ್ದ್ಬಿಟ್ಟು ಒಂದು ಅರೇಂಜ್ಮೆಂಟ್ ಮಾಡಿ ಒಂದೊಂದು ರೀತಿ ಬರೆದು ಅರೇಂಜ್ ಮಾಡಿ ಪಬ್ಲಿಷ್ ಮಾಡಿದ್ರಿ. ಆ ರೀತಿ ಪಬ್ಲಿಷ್ ಮಾಡಿದಿರಲ್ಲ, ಅದಕ್ಕೆ ಕಾಪಿ ರೈಟ್ ಇದೆ ಹೊರತು ಅದರಲ್ಲೂ ಐಡಿಯಾಸ್ಗೆ ಕಾಪಿ ರೈಟ್ ಇಲ್ಲ. ಅಂದ್ರೆ ಏನ್ ಮಾಡ್ತೀರಿ, ಇವಾಗ ಶಶಿಕುಮಾರ್ ಅಥವಾ ಪ್ರದೀಪ್ ಮಣಿವಾಳರ್ ಅವ್ರ ಪುಸ್ತಕ ಬರ್ದಿದ್ದೀರಿ. ನಾನು ಪುಸ್ತಕ ಕೊಂಡ್ಕೊಂಡೆ. ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿರೋ ತಿಂಡಿಗಳು ಅಂತ ಐಡಿಯಾ ಉಪಯೋಗಿಸ್ಕೊಂಡು ನಾನು ತಿಂಡಿಗಳು ಮಾಡ್ಬೋದಾ ಇಲ್ವಾ? ಮಾಡ್ಬೋದು ಸರ್. ಇವಾಗ ನಾನೊಂದು ಹೋಟ್ಲ್ ಇಡ್ತೀನಿ, ನಾನು ಹೋಟ್ಲ್ ಓನರ್. ನಾನು ನಿಮ್ ಪುಸ್ತಕ ನೋಡ್ಕೊಂಡೆ, ಆ ಪುಸ್ತಕದಲ್ಲಿರೋ ತಿಂಡಿಗಳನ್ನ ನಮ್ಮ ಹೋಟ್ಲಲ್ಲಿ ಮಾಡಕ್ ಶುರು ಮಾಡಿದೆ, ಮಾಡ್ಬಿಟ್ಟು ಮಾರಾಟ ಮಾಡಕ್ ಶುರು ಮಾಡಿದೆ. ನಿಮ್ಮ ಕೃತಿಸ್ವಾಮ್ಯ ಹಕ್ಕಿಗೆ ಉಲ್ಲಂಘನೆ ಆಗಿದ್ಯಾ ಇಲ್ವಾ? ಹೋಟ್ಲ್ ಇಟ್ಕೊಂಡೆ ನಾನು, ನಿಮ್ದೇ ತಿಂಡಿಗಳು ಹೇಳ್ತೀನಿ. ಮತ್ತೆ ಅಲ್ಲಿ ಎಲ್ಲ ನನ್ಗೆ ಗೊತ್ತಾಯ್ತು, ತುಂಬಾ ಚೆನ್ನಾಗಿದೆ ಹಿಂಗ್ ಮಾಡಿದ್ರೆ ಅಡಿಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಐಡಿಯಾ ತಗೊಂಡು ಹೋಟ್ಲಲ್ಲಿ ತಿಂಡಿಗಳು ಮಾಡಕ್ ಶುರು ಮಾಡಿದೆ, ಮಾರಾಟ ಮಾಡಕ್ ಶುರು ಮಾಡಿದೆ. ಗದಗಲ್ಲ ಫೇಮಸ್ ಆಗಿದೆ, ತುಂಬಾ ಚೆನ್ನಾಗಿ ಹೋಟ್ಲ್ ನಡೀತಾ ಇದೆ. ಇವಾಗ ನಿಮ್ಮ ಕೃತಿಸ್ವಾಮ್ಯ ಹಕ್ಕಿಗೆ ಉಲ್ಲಂಘನೆ ಆಗಿದೆಯಾ ಇಲ್ವಾ? ಆಗಿದೆಯಾ ಇಲ್ಲ? ಇಲ್ಲ ಸರ್, ಆಗಿಲ್ಲ ಸರ್. ಸೊ ಇದು ಆಗಿಲ್ಲ. ಎರಡನೇದು, ಇವಾಗ ಸಮಸ್ಯೆ ಇನ್ನೊಂದು ಕೃತ್ಯ ಆಯ್ತು. ಏನ್ ಮಾಡಿದೆ, ನಾನು ಹೋಟ್ಲ್ ನಡೆಸ್ತಾ ಇದ್ದೀನಿ, ಇನ್ನೊಬ್ಬ ನಿಮ್ ಫ್ರೆಂಡ್ ಒಬ್ರು ಯಾರು ಗಣೇಶ್ ಕೂತಾರಲ್ಲಿ. ಗಣೇಶ್ ಇದೀರೇನ್ರಿ? ಗಣೇಶ್ ಏನ್ ಮಾಡಿದ್ರು, ಈ ಬುಕ್ಸ್ ಎಲ್ಲ ಬಹಳ ಸೇಲ್ ಆಗ್ತವೆ, ತುಂಬಾ ಚೆನ್ನಾಗಿ ಸೇಲ್ ಆಗ್ತವೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರು, ಅವ್ರೊಂದು ಬುಕ್ ತಗೊಂಡ್ರು. ಅದೇ ರೀತಿ ಇಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್, ಅವ್ರೊಂದು ಪ್ರಿಂಟಿಂಗ್ ಪ್ರೆಸ್ ಇದೆ ಅನ್ಕೊಟ್ರಿ ಗದಗಲ್ಲಿ. ಅವ್ರೇನ್ ಮಾಡಿದ್ರು, ಆ ಬೈಂಡಿಂಗ್ ಎಲ್ಲ ಗಣೇಶ್ ಇವರು ಪ್ರದೀಪ್ ಮತ್ತೆ ಶಶಿಕುಮಾರ್ ಬುಕ್ಗಳು ಬೈಂಡಿಂಗ್ ಎಲ್ಲ ಚೆನ್ನಾಗಿರಲ್ಲ, ಮತ್ತೆ ಸುಮಾರಾಗಿತ್ತು, ಏನೋ ಪಬ್ಲಿಷ್ ಮಾಡಿದ್ರು, ಜನ ಕೊಂಡ್ಕೊಂತಿದ್ದಾರೆ ಅವ್ರನ್ನು. ಈ ಗಣೇಶ್ ಏನ್ ಮಾಡಿದ್ರು, ತುಂಬಾ ಚೆನ್ನಾಗೆಲ್ಲ ಡಿಸೈನ್ ಮಾಡಿ ಮೇಲ್ಗಡೆ ಗ್ರಾಫಿಕ್ಸ್ ತಿಂದಿದೆಲ್ಲ ಫೋಟೋಗಳೆಲ್ಲ ಹಾಕ್ಬಿಟ್ಟು, ಸೊ ಅದನ್ನೆಲ್ಲ ಇದೇ ಬುಕ್ ನ ಕಾಪಿ ಮಾಡ್ಬಿಟ್ಟು ಆ ಪೇಜ್ಗಳೆಲ್ಲ ಅಲ್ಲಿ ಸೇರಿಸ್ಬಿಟ್ಟು ಪಬ್ಲಿಷ್ ಮಾಡೋದು.
ಪಬ್ಲಿಷ್ ಮಾಡಿದ್ನೇನಾಯ್ತು, ಎಲ್ಲರನ್ನು ಈ ಚೆನ್ನಾಗಿ ಕಾಣಿಸಿರೋ ಬುಕ್ ನ ಜಾಸ್ತಿ ಜನ ಕೊಂಡ್ಕೊಳಕ್ ಹೋದ್ರು. ನೀವು ಪ್ರದೀಪ್ ಮಡಿವಾಳದ್ ಮತ್ತೆ ಯಾರ್ದು ನಿಮ್ಮ ಶಶಿಕುಮಾರ್ನ ಪುಸ್ತಕ ಯಾರು ಕೊಂಡ್ಕೊಂತಿಲ್ಲ. ಇವಾಗ ಕೃತಿಸ್ವಾಮ್ಯ ಹಕ್ಕು ಉಲ್ಲಂಘನೆ ಆಯ್ತಾ ಇಲ್ವಾ? ಆಯ್ತು ಸರ್. ಈ ಉಲ್ಲಂಘನೆ ಆಯ್ತು. ಸರ್. ಆದ್ರಿಂದ ಐಡಿಯಾಸ್ ಇದೆಯಲ್ಲ, ಆ ಪುಸ್ತಕದಲ್ಲಿ ಏನಿದೆ ಬರೆದಿದ್ದಾರೆ ಅದಕ್ಕೆ ರಕ್ಷಣೆ ಇಲ್ಲ. ಪುಸ್ತಕಕ್ಕೆ ರಕ್ಷಣೆ ಇಲ್ಲ. ಏನಕ್ಕೆ ರಕ್ಷಣೆ ಇದೆ? ನಿಮ್ಮ ಎಕ್ಸ್ಪ್ರೆಷನ್ಗೆ ರಕ್ಷಣೆ ಇದೆ. ನೀವು ಅಭಿವ್ಯಕ್ತಗೊಳಿಸಿರ್ತೀರಲ್ಲ ಆ ಪುಸ್ತಕ, ಅದಕ್ಕೆ ರಕ್ಷಣೆ ಇದೆ ಹೊರತು ಐಡಿಯಾಸ್ಗೆ ರಕ್ಷಣೆ ಇರೋದಿಲ್ಲ. ದಿಸ್ ದ ಫಸ್ಟ್ ಅಂಡ್ ದ ಮೋಸ್ಟ್ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ ವಿಚ್ ವಿ ಶುಡ್ ನೋ ಅಬೌಟ್ ಕಾಪಿರೈಟ್. ಕಾಪಿರೈಟ್ ಡಸ್ ನಾಟ್ ಪ್ರೊಟೆಕ್ಟ್ ಐಡಿಯಾ, ಬಟ್ ಇಟ್ ಈಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ಎಕ್ಸ್ಪ್ರೆಷನ್. ಗೊತ್ತಿರ್ಬೇಕು ನಮ್ಗೆ. ಯಾವುದೇ ಆಗ್ಲಿ, ಇದು ಮ್ಯೂಸಿಕಲ್ ವರ್ಕ್ ಆಗಿರ್ಲಿ, ಯಾರೋ ಒಬ್ಬ ಯಾರೋ ಒಬ್ಬ ಒಂದು ಹಾಡ್ ರೆಕಾರ್ಡ್ ಮಾಡ್ಕೊಂಡ್ರು. ಇವಾಗ ವರ್ಷನ್ ರೆಕಾರ್ಡಿಂಗ್ಸ್ ಅಂತ ನೋಡ್ತೀವಿ ನಾವು. ಸಣ್ಣ ಮಕ್ಕಳೆಲ್ಲ ಒಳ್ಳೊಳ್ಳೆ ಹಳೆ ಹಾಡುಗಳನ್ನೆಲ್ಲ ಏನ್ ಮಾಡ್ತಾರೆ, ಅವ್ರು ಆಡ್ತಾರೆ. ಮ್ಯೂಸಿಕ್ ಬೇರೆ ಇನ್ಸ್ಟ್ರೂಮೆಂಟ್ಸ್ ಬಳಸ್ಕೊಂಡು ಮ್ಯೂಸಿಕ್ ನ ಬಾರಿಸ್ಬಿಟ್ಟು ಒಂದು ರೆಕಾರ್ಡ್ ಮಾಡ್ಕೊಂತಾರೆ. ಇವು ಬೇರೆ ವ್ಯಕ್ತಿಗಳು ಅದೇ ಹಾಡನ್ನ ಹಾಡಿ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಪಬ್ಲಿಷ್ ಮಾಡಿದ್ರೆ ಅದು ಕಾಪಿರೈಟ್ ವೈಲೇಷನ್ ಆಗೋದಿಲ್ಲ. ಯಾಕಂದ್ರೆ ಅದು ಆ ಮ್ಯೂಸಿಕ್ ಹೆಂಗಿರ್ಬೇಕು ಅನ್ನೋದು ಐಡಿಯಾ. ಅದನ್ನ ಅವ್ರ ಮ್ಯೂಸಿಕ್ನೇ ಕಾಪಿ ಮಾಡ್ಕೊಂಡು ನಾವು ಪಬ್ಲಿಷ್ ಮಾಡಂಗಿಲ್ಲ. ಅಥವಾ ಆದ್ರೆ ಅವ್ರು ಯಾರಪ್ಪ, ಜಸ್ಟ್ ಟೇಕ್ ದ ಎಕ್ಸಾಂಪಲ್ ಯೇಸುದಾಸ್. ಕೇಳಿದಿರಿ ಯೇಸುದಾಸ್ನ? ಯೇಸುದಾಸ್ ಗೊತ್ತಾ ಎಲ್ಲರಿಗೂ? Yes, sir. Yes. ಯೇಸುದಾಸ್, ಹೂ ಇಸ್ ಯೇಸುದಾಸ್? A famous singer from Kerala. He is a very famous singer from Kerala. ಅವ ಆಡಿದ್ದೆಲ್ಲ ಹಾಡುಗಳೆಲ್ಲ ನ್ಯಾಷನಲ್ ಅವಾರ್ಡ್ ಇಂಡಿಯಾದಲ್ಲಿ. ಹಿಂದಿಲಿ ಬಾಡಿದ್ ಬಹಳ ಕಮ್ಮಿ. ಒಂದು 3-4 ಪಿಕ್ಚರ್ಗಳೆಲ್ಲ ಆಡಿದ್ರು. ಅವ್ರು ಆಡಿದ್ದೆಲ್ಲ ನ್ಯಾಷನಲ್ ಅವಾರ್ಡ್. ಇವನ್ ಸೌತ್ ಇಂಡಿಯಾದಲ್ಲೂ ಅಷ್ಟೇ. ಹಿ ಇಸ್ ಎ ವೆರಿ ಫೇಮಸ್ ಸಿಂಗರ್. ಇಳಯರಾಜ ಕೇಳಿದಿರಲ್ಲ? Yes, sir. Yes, sir. ಇಳಯರಾಜ ಇಸ್ ಎ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್. ಈ ಇಳಯರಾಜ, ಈ ಯೇಸುದಾಸ್ ಎಲ್ಲ ಸೇರ್ಕೊಂಡು ಒಂದು ಹಾಡನ್ನ ಮಾಡಿದ್ರಪ್ಪ. ಇಟ್ಸ್ ಬಿಕಮ್ ವೆರಿ ಫೇಮಸ್ ಸಾಂಗ್. ಇವಾಗ ಏನ್ ಮಾಡಿದ್ರಿ, ಅದನ್ನ ಸೌಂಡ್ SP ಬಾಲಸುಬ್ರಹ್ಮಣ್ಯಂ, ಯೇಸುದಾಸ್ ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಒಂದು ಮ್ಯೂಸಿಕ್ ಆಲ್ಬಮ್ ಮಾಡಿದ್ರು ಅಂದ್ಕೊಟ್ರು. ಮ್ಯೂಸಿಕ್ ಆಲ್ಬಮ್ ಮಾಡಿ ಅದನ್ನ ಪಬ್ಲಿಷ್ ಮಾಡೋದು, ಅದನ್ನ ಮಾರಾಟಕ್ಕೆ ಮಾಡಿದ್ರು. ತುಂಬಾ ದುಡ್ಡು ಬರ್ತಾ ಇದೆ. ನೀವೇನ್ ಮಾಡಿದ್ರಿ, ನೀವು ನಿಮ್ಗೆಲ್ಲ ಗದಗ ಫೇಮಸ್ ಮ್ಯೂಸಿಕ್ಗೆ. ನೀವೆಲ್ಲ ಸ್ಟೂಡೆಂಟ್ಸ್, ಇಲ್ಲಿ ಮಠದ ಸ್ಟೂಡೆಂಟ್ಸ್. ಸೊ ನೀವೆಲ್ಲ ಏನ್ ಮಾಡಿದ್ರಿ, ಅವ್ರು ಏನ್ ಆಲ್ಬಮ್ ಮಾಡಿದ್ರು ಅದೇ ರೀತಿ ಅದೇ ಮ್ಯೂಸಿಕ್ ನ ಬಳಸ್ಕೊಂಡು ನೀವು ಬಾರಿಸಿದ್ರಿ. ನಿಮ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಳಸ್ಕೊಂಡು. ಆರ್ಕೆಸ್ಟ್ರಾ ಇದೆ ನಿಮ್ದು, ಮ್ಯೂಸಿಕ್ ಎಲ್ಲ ಇನ್ಸ್ಟ್ರೂಮೆಂಟ್. ಒಳ್ಳೆ ಸಿಂಗರ್ ಇದೆ ನಿಮ್ಗೆ, ಯಾರೋ ಸಿಂಗರ್ ಸಿಕ್ಕದ ನಿಮ್ಗೆ ಅನ್ಕೊಳ್ಳಿ. ಅವ್ನ ಮೂಲಕ ಆಡ್ಸಿದ್ರಿ. ಅದನ್ನ ಆಡಿಸ್ಬಿಟ್ಟು ಅದನ್ನ ಪಬ್ಲಿಷ್ ಮಾಡ್ತಿದ್ದೀರಿ. ಅದು ಕೃತಿಸ್ವಾಮ್ಯಕ್ಕೆ ಉಲ್ಲಂಘನೆ ಆಗೋದಿಲ್ಲ. ಯೇಸುದಾಸ್ ಆಡಿರೋದೇ ಮತ್ತೆ ಇಳಯರಾಜ ಪ್ರೊಡ್ಯೂಸ್ ಮಾಡಿರೋ ಮ್ಯೂಸಿಕ್ಗೆ ರೆಕಾರ್ಡ್ ಮಾಡ್ಕೊಂಡು ನೀವು ಮಾರಾಟ ಮಾಡಿದ್ರೆ ಅದು ಕೃತಿಸ್ವಾಮ್ಯಕ್ಕೆ ಉಲ್ಲಂಘನೆ ಹೊರತು ಐಡಿಯಾಸ್ಗೆ ರಕ್ಷಣೆ ಇದರಲ್ಲಿ ಇಲ್ಲ. ಕಾಪಿರೈಟ್ ಅಲ್ಲಿ ಐಡಿಯಾಗೆ ರಕ್ಷಣೆ ಇಲ್ಲ. ವಾಟ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ ಕಾಪಿರೈಟ್ ಈಸ್ ಓನ್ಲಿ ಎಕ್ಸ್ಪ್ರೆಷನ್ ಅಂಡ್ ನಾಟ್ ಐಡಿಯಾ. ಇದ್ರ ಬಗ್ಗೆ ನಮ್ಗೆ ಸ್ಪಷ್ಟತೆ ಇದ್ರೆ ಮಾತ್ರನೇ ಮುಂದಕ್ಕೆ ಅರ್ಥ ಆಗೋದು. ತುಂಬಾ ಜನಕ್ಕೆ ತುಂಬಾ ಸರ್ತಿ ಕನ್ಫ್ಯೂಸ್ ಆಗುತ್ತೆ. ಇದು ಹೆಂಗಪ್ಪ, ತಪ್ಪಲ್ವಾ? ತಪ್ಪಲ್ಲ. ಇವಾಗ ಯಾರೋ SP ಬಾಲಸುಬ್ರಹ್ಮಣ್ಯ ಮಾಡಿದ ಹಾಡನ್ನ ನಾನು ಆಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬೋದಾ? ಇಲ್ಲ. SP ಬಾಲಸುಬ್ರಹ್ಮಣ್ಯ ಮಾಡಿದ್ರು, ಇಳಯರಾಜ ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಸರಿ, ಅವ್ರು ಮಾಡಿದ್ರು, ಅವ್ರು ನೋಡಿದೆ ನಾನು, ಇದು ಚೆನ್ನಾಗಿದೆ ಅನಿಸ್ತು. ಅದು ನಾನು ಸಿಂಗರ್, ನಾನು ಆಡ್ದೆ. ನನಗೂ ನಮ್ಮ ಫ್ರೆಂಡ್ಸ್ ಇದ್ರು ಮ್ಯೂಸಿಕ್ ಬಾರಿಸೋರು, ಅವ್ರು ನನ್ನ ಮಾಡೋದಕ್ಕೆ ಮ್ಯೂಸಿಕ್ ಬಾರಿಸಿದ್ರು. ನಾವು ರೆಕಾರ್ಡ್ ಮಾಡ್ಕೊಂಡ್ವಿ, ನಾವು ಪಬ್ಲಿಷ್ ಮಾಡಿ. ವರ್ಷನ್ ರೆಕಾರ್ಡಿಂಗ್ ಅಂತ ಕರಿತೀವಿ ಇದನ್ನ. ನೋಡಿರ್ಬೇಕು, ತುಂಬಾ ಬರ್ತವೆ ಈಗ. ಸೊ ಯು ಕ್ಯಾನ್ ಡೂ ಸೊ. ಇಟ್ ಇಸ್ ನಾಟ್ ವೈಲೇಷನ್. ಆದ್ರೆ ಅವ್ರು ಇದು ಒರಿಜಿನಲ್ ಅಂತ ಹೇಳ್ಬಿಟ್ಟು ನೀವೇನ ಮಾರಾಟ ಮಾಡಿದ್ರೆ ಅದು ಉಲ್ಲಂಘನೆ ಆಗ್ತದೆ. ಗೊತ್ತಾಯ್ತಲ್ಲ? ಆದ್ರೆ ಇಲ್ಲ, ಇದು ನಾನೇ ಸಿಂಗರು, ನಂದೇ ಲೇಬಲ್ ಹಾಕೊಂಡು ನಂದೇ ಫೋಟೋ ಹಾಕೊಂಡು ನಾನೇ ಮ್ಯೂಸಿಕ್ ಮಾಡಿದವ್ರು ಮ್ಯೂಸಿಕ್ ಬಾರಿಸಿದ ಇನ್ಸ್ಟ್ರೂಮೆಂಟ್ ಯಾರು ಬಾರಿಸಿದ್ರು ಇವೆಲ್ಲ ಹಾಕೊಂಡು ಮಾಡಿದ್ರೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಎ ನಾಟ್ ಅ ವೈಲೇಷನ್ ಆಫ್ ಕಾಪಿರೈಟ್. ಸೊ ಇದರಿಂದ ಏನ್ ಗೊತ್ತಾಗುತ್ತೆ, ಓನ್ಲಿ ಫಾರ್ಮ್ ಅಂಡ್ ನಾಟ್ ಐಡಿಯಾ ಈಸ್ ಪ್ರೊಟೆಕ್ಟೆಡ್. ಕಾಪಿರೈಟ್ ಅಲ್ಲಿ ಯಾವತ್ತೂ ಕೂಡ ಐಡಿಯಾಸ್ಗೆ ಪ್ರೊಟೆಕ್ಷನ್ ಇಲ್ಲ, ಕೇವಲ ಎಕ್ಸ್ಪ್ರೆಷನ್ಸ್ ಮಾತ್ರ ರಕ್ಷಣೆ ಇದೆ. ಇದು ನಮ್ಗೆ ಗೊತ್ತಾಗುತ್ತೆ. ಮುಂದುವರಿತಾ ನೆಕ್ಸ್ಟ್ ಬರೋದು, ಇಟ್ ಪ್ರೊಟೆಕ್ಟ್ಸ್ ಓನ್ಲಿ ದ ಲೇಬರ್, ಸ್ಕಿಲ್, ಜಡ್ಜ್ಮೆಂಟ್ ಅಂಡ್ ನಾಟ್ ದ ವಿಸ್ಡಮ್. ಕಾಪಿರೈಟ್ ಏನಕ್ಕೆ ರಕ್ಷಣೆ ಕೊಡುತ್ತೆ ಅಂದ್ರೆ, ಇಟ್ ಪ್ರೊಟೆಕ್ಟ್ಸ್ ಓನ್ಲಿ ದ ಲೇಬರ್. ನೀನ್ ಬರೆಯೋದಕ್ಕೆ ಕಷ್ಟಪಟ್ಟಿದ್ಯಾ, ಆ ಬರ್ದಿರೋ ಪುಸ್ತಕಕ್ಕೆ ಅದನ್ನ ಹಂಗೆ ರಿಪ್ರೊಡ್ಯೂಸ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಮತ್ತೆ ಸ್ಕಿಲ್, ನಿನ್ನ ಒಂದು ಕಲೆ ಇದೆಯಲ್ಲ ಅದಕ್ಕೆ. ಮತ್ತೆ ನಿನ್ ಜಡ್ಜ್ಮೆಂಟ್, ಯಾವ್ದು ಹೆಂಗ್ ಮಾಡಿದ್ರೆ ಏನು, ಹೆಂಗ್ ಬರುತ್ತೆ ಅದ್ರ ಮೇಲೆ. ಅಂಡ್ ನಾಟ್ ಯುವರ್ ವಿಸ್ಡಮ್, ನಿನ್ನ ಬುದ್ಧಿವಂತಿಕೆಗೆ ಇಲ್ಲಿ ಬೆಲೆ ಕಾಪಿರೈಟ್ ಅಲ್ಲಿ ರಕ್ಷಣೆ ಇಲ್ಲ. ಬುದ್ಧಿವಂತಿಕೆಗೆ ರಕ್ಷಣೆ ಎಲ್ಲಿದೆ? ವೇರ್ ಯುವರ್ ವಿಸ್ಡಮ್ ಇಸ್ ಗೋಯಿಂಗ್ ಟು ಬಿ ಪ್ರೊಟೆಕ್ಟೆಡ್ ಆರ್ ವೇರ್ ಯುವರ್ ಐಡಿಯಾ ಇಸ್ ಗೋಯಿಂಗ್ ಟು ಬಿ ಪ್ರೊಟೆಕ್ಟೆಡ್. ನಿಮ್ಮ ಐಡಿಯಾಸ್ ಯಾವ ಪೇಟೆಂಟ್ ಕೆಳಗೆ ರಕ್ಷಣೆ ಸಿಗುತ್ತೆ. ಪೇಟೆಂಟ್ ಪ್ರೊಟೆಕ್ಟ್ಸ್ ಐಡಿಯಾ. ಪೇಟೆಂಟ್ ಸಿಕ್ಕಿದ್ರೆ ಅದಕ್ಕೆ ನಿಮ್ಗೆ ರಕ್ಷಣೆ ಇರುತ್ತೆ ಐಡಿಯಾಗೆ. ಆದ್ರೆ ಕಾಪಿರೈಟ್ ಕೆಳಗೆ ರಕ್ಷಣೆ ಇರೋದು ಕೇವಲ ನಿಮ್ಮ ಅಭಿವ್ಯಕ್ತಿಗೋಸ್ಕರ, ನಿಮ್ಮ ಎಕ್ಸ್ಪ್ರೆಷನ್ ಮಾತ್ರ ಇರೋದು ಪ್ರೊಟೆಕ್ಷನ್, ನಿಮ್ಮ ಐಡಿಯಾಗೆ ಪ್ರೊಟೆಕ್ಷನ್ ಇಲ್ಲ. ಅಂಡ್ ಲಿಟರರಿ ಮೆರಿಟ್ ಆರ್ ಕ್ವಾಲಿಟಿ ಆಫ್ ಎನ್ ಅಥಾರಿಟಿ. ನೀವು ಬಹಳ ಚೆನ್ನಾಗಿ ಬರೆದಿದ್ದೀರಾ. ಇವಾಗ ಎಸ್ ಎಲ್ ಭೈರಪ್ಪ ಕೇಳಿದಿರಲ್ಲ? ಎಸ್ ಎಲ್ ಭೈರಪ್ಪನವ್ರು ತುಂಬಾ ಚೆನ್ನಾಗಿ ಬರೀತಾರೆ ಕಾದಂಬರಿಗಳನ್ನ. ಸೊ
ಅವ್ರ ಲಿಟರರಿ ಮೆರಿಟ್ ತುಂಬಾ ಇದೆ, ಅದಕ್ಕೆ ರಕ್ಷಣೆ ಇಲ್ಲ, ಅದಕ್ಕೋಸ್ಕರ ಅಲ್ಲ ರಕ್ಷಣೆ ಇಲ್ಲ, ತುಂಬಾ ಚೆನ್ನಾಗಿದೆ ಅಂತ ರಕ್ಷಣೆ ಇಲ್ಲ. ಆರ್ ಕ್ವಾಲಿಟಿ ಆಫ್ ದ ಅಥಾರಿಟಿ, ತುಂಬಾ ಅಥಾರಿಟೇಟಿವ್ ಆಗಿ ಬರ್ದಿದ್ದಾರೆ, ಅದಕ್ಕೂ ರಕ್ಷಣೆ ಇಲ್ಲ. ನೀವು ಬರ್ದಿದ್ದೀರಾ, ಅದಕ್ಕೆ ರಕ್ಷಣೆ. ಬರ್ದಿರೋದಕ್ಕೆ ರಕ್ಷಣೆ, ಎಕ್ಸ್ಪ್ರೆಷನ್ ಅಷ್ಟೇ ರಕ್ಷಣೆ. ನಾಳೆ ನಾನು ಒಂದು ಪುಸ್ತಕ ಬರ್ತೀನಿ ಅಂದ್ಬಿಟ್ಟು ಕೆಟ್ಟದಾಗಿ ಬರ್ದಿದ್ದೀನಿ, ಏನು ಚೆನ್ನಾಗಿಲ್ಲ, ಎಕ್ಸ್ಪ್ರೆಷನ್ನೇ ಚೆನ್ನಾಗಿಲ್ಲ, ಏನೋ ಬರ್ದಿದ್ದೀನಿ, ನನಗೆ ರಕ್ಷಣೆ ಇದೆ ಕಾಪಿರೈಟು? ಎಸ್, ಅದು ನಾನು ಬರ್ದಿದ್ದೀನಿ ಅಂದ್ರೆ ಕೆಟ್ಟದಾಗಿದ್ರು ಅದಕ್ಕೆ ರಕ್ಷಣೆ ಇದೆ. ದೇರ್ ಇಸ್ ನೋ ರೂಲ್ ದಟ್ ದ ಕಾಪಿರೈಟೆಡ್ ವರ್ಕ್ ಶುಡ್ ಆಲ್ವೇಸ್ ಬಿ ಆಫ್ ಗುಡ್ ಕ್ವಾಲಿಟಿ. ಅದ್ರಲ್ಲಿ ಒಳ್ಳೊಳ್ಳೆ ಐಡಿಯಾಸ್ ಇದಾವೆ, ಬೇಕಾಗಿಲ್ಲ. Even if I have written very poorly a book, even though there is no merit in the books which I have written, ಅದರ ಮೆರಿಟ್ ಇದೆಯಾ ಇಲ್ವಾ, ಅದು ಒಳ್ಳೆ ಕ್ವಾಲಿಟಿ ಪುಸ್ತಕನೋ ಅಲ್ವಾ, ಅದು ಒಳ್ಳೆ ಕ್ವಾಲಿಟಿ ಮ್ಯೂಸಿಕ್ ಅಲ್ವಾ? ಮ್ಯೂಸಿಕ್ ಬಗ್ಗೆ ಮ್ಯೂಸಿಕ್ ಚೆನ್ನಾಗೈತೆ ಚೆನ್ನಾಗಿಲ್ಲ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಪರ್ಸನ್ಸ್. ನನಗೊಂದು ಹಾಡು ಕೇಳಿದ್ರೆ ಕೆಟ್ಟದಾಗಿದೆ ಹಾಡು, ಇದನ್ನ ಯಾರಪ್ಪ ಕೇಳೋರು ಅನಿಸ್ತೀನಿ. ಕೆಲವರಿಗೆ ಅದು ಬಹಳ ಇಷ್ಟ, ಕೇಳ್ತಾ ಇರ್ತಾರೆ, ವಿಚಿತ್ರವಾಗಿರುತ್ತೆ ಮ್ಯೂಸಿಕ್, ತುಂಬಾ ಚೆನ್ನಾಗಿದೆ ಅಂತ ಕೇಳ್ತಾರೆ. ಸೊ ಇಟ್ಸ್ ಸಬ್ಜೆಕ್ಟಿವ್. ಅದರಿಂದ ಅದಕ್ಕೆ ರಕ್ಷಣೆ ಇಲ್ಲ. ಅದು ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅನ್ನೋದು ಪ್ರಶ್ನೆ ಅಲ್ಲ. whether you have put labor, whether it is going to be your original work, whether you have your skill has been applied and your judgment has been applied, ಸರಿ, ಅದಕ್ಕೆ ರಕ್ಷಣೆ ಇದೆ. ನಿನ್ನ ಜ್ಞಾನಕ್ಕೆ, ನಿನ್ನ ಒಂದು ಐಡಿಯಾಗೆ ಅಥವಾ ಮೆರಿಟ್ಗೆ ತುಂಬಾ ಚೆನ್ನಾಗಿ ಬರ್ದಿದ್ದೀನಿ ಅನ್ನೋದಕ್ಕೆ ರಕ್ಷಣೆ ಅಲ್ಲ. ಚೆನ್ನಾಗೇ ಬರೀ, ಚೆನ್ನಾಗಿಲ್ಲದೆ ಇದ್ರೂ ಪರವಾಗಿಲ್ಲ. ಇಫ್ ಯು ಆರ್ ದ ಪ್ರೊಡ್ಯೂಸರ್, ಇಫ್ ಯು ಆರ್ ದ ಪರ್ಸನ್ ಹೂ ಕ್ರಿಯೇಟೆಡ್ ಇಟ್, ಅದಕ್ಕೆ ನಿನ್ಗೆ ಓನರ್ ಆಗ್ತೀರಿ, ನಿಮ್ಗೆ ಅದ್ರ ರಕ್ಷಣೆ ಇರ್ತದೆ. ಸೊ ವೆದರ್ ಪ್ಲಗರಿಸಮ್ ಅಮೌಂಟ್ಸ್ ಟು ಇನ್ಫ್ರಿಂಜ್ಮೆಂಟ್ ಅನ್ನೋದು ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆ. ಪ್ಲಗರಿಸಮ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಅವತ್ ನಿಮ್ ಫ್ರೆಂಡ್ ಒಂದು ಮುಲ್ಲಾ ಅವ್ರು ಹೇಳಿದ್ರು, ಅದು ಅವ್ರು ಹೇಳಿದ್ದು ಪ್ಲಗರಿಸಮ್, ನಾಟ್ ಕಾಪಿರೈಟ್. ಆದ್ರೆ ತುಂಬಾ ಸರ್ತಿ ಎರಡು ಓವರ್ಲ್ಯಾಪ್ ಆಗ್ತದೆ. ಪ್ಲಗರಿಸಮ್ ಕೇಳಿದಿರಾ ಆ ಪದನ ಯಾರಾದ್ರೂ? ವಾಟ್ ಇಸ್ ಪ್ಲಗರಿಸಮ್? ಕಾಪಿ ಪೇಸ್ಟ್ ಸರ್. ಹೇಳಿ, ಪ್ಲಗರಿಸಮ್ ಅಂದ್ರೆ ಏನು? ಲೈಕ್ ಕಾಪಿ ಪೇಸ್ಟ್ ಸರ್, ಇನ್ನೊಬ್ಬರದ ತಗೊಂಡ್ ಹಂಗೆ ಇಡೋದು ಸರ್. ಎಸ್. ಕಾಪಿರೈಟ್ ಏನು? ಕಾಪಿರೈಟು ಪ್ಲಗರಿಸಮ್ ಎರಡು ಒಂದೇನಾ ಅಥವಾ ಬೇರೆ ಬೇರೆ ಅನ್ಸುತ್ತಾ ನಿಮ್ಗೆ? ನೋಡಕ್ ಒಂದೇ ತರ ಅನ್ಸುತ್ತೆ ಸರ್, ಅದ್ರ ಅಲ್ಲ ಸರ್. ಅಲ್ಲ ಅನ್ಸುತ್ತಾ? ಓಕೆ. ಸೊ ಆಕ್ಚುಲಿ ಕಾಪಿರೈಟ್ ಅರ್ಥ ನೋಡಿ, ನಾವು ಟ್ರಾನ್ಸ್ಲೇಷನ್ ಮಾಡೋದು ಏನಂತೀವಿ, ಕಾಪಿರೈಟ್ ಅಂದ್ರೆ ಕೃತಿ ಸ್ವಾಮ್ಯ ಅಂತೀವಿ, ಪ್ಲಗರಿಸಮ್ ಅಂದ್ರೆ ಕೃತಿ ಚೌರ್ಯ ಅಂತೀವಿ. ಕದಿಯೋದು, ಬೇರೆಯವ್ರ ಕೃತಿನ ನಂದು ಅಂತ ಹೇಳ್ಕೊಂಡು ಪಬ್ಲಿಷ್ ಮಾಡ್ತೀವಿ, ಅಥವಾ ಬೇರೆಯವ್ರದನ್ನ ತಗೊಂಡು ಅವ್ರಿಗೆ ಅಕ್ನಾಲಜ್ಮೆಂಟ್ ಕೊಡದೆ ನಾವು ನಮ್ಮ ಒಂದು ಕೃತಿಗಳಲ್ಲಿ ಸೇರಿಸ್ಕೊಂಡ್ವಿ, ಅವಾಗ ಅದು ಕೃತಿ ಚೌರ್ಯ ಆಗ್ತದೆ. One who have rights that called copyright, sir. When it is infringed, that time No. Copyright infringement is different from plagiarism. Plagiarism ಅದರ ಒಂದು ನಾವು ಇನ್ನೊಂದು ಗೊತ್ತಾಗಬೇಕಾಗಿರೋದು, ಈ ಕಾಪಿರೈಟ್ ಈಸ್ ದ ರೈಟ್ ಟು ಪ್ರೊಟೆಕ್ಟ್ ದ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ಎ ಪರ್ಸನ್. ವ್ಯಕ್ತಿಯ ಆರ್ಥಿಕ ಹಿತಾಸಕ್ತಿಗಳನ್ನ ಕಾಪಾಡೋದಕ್ಕೋಸ್ಕರ ಇರೋದು ಕಾಪಿರೈಟ್. ಮಾರಲ್ ರೈಟ್ಸ್ ಬೇರೆ ಬರ್ತದೆ, ಕೆಲವು ಮೂರು ನೈತಿಕ ಹಕ್ಕುಗಳು ಬರ್ತದೆ ಆತರಿಗೆ, ಅದನ್ನ ಮುಂದೆ ಡಿಸ್ಕಸ್ ಮಾಡ್ತೀವಿ. ಆದ್ರೆ ಪ್ರಮುಖವಾಗಿ ಆರ್ಥಿಕ ಹಿತಾಸಕ್ತಿಗಳನ್ನ ಕಾಪಾಡೋದಕ್ಕೋಸ್ಕರ ಇರೋದು ಕಾಪಿರೈಟ್. ಪ್ಲಗರಿಸಮ್ is something more concerned with morality. ಏನ್ ಮೊರಾಲಿಟಿ? ಯಾರೋ ಒಬ್ಬ ಕಷ್ಟಪಟ್ಟು ಪುಸ್ತಕ ಬರೆದಿದ್ದಾನೆ, ಅವನ ಪುಸ್ತಕದಲ್ಲಿರೋ ಅಂಶಗಳನ್ನ ನಾನು ಅಷ್ಟು ತಗೊಂಡೆ, ಅಥವಾ ಅದ್ರಲ್ಲಿ ಕೆಲವು ಮಾತ್ರ ತಗೊಂಡು ಅದನ್ನ ನನ್ನ ಬರವಣಿಗೆಯಲ್ಲಿ ಸೇರಿಸ್ಬಿಟ್ಟು ನಂದೇ ಅಂತ ಸೈನ್ ಮಾಡ್ಕೊಂಡು ಅದನ್ನ ಪಬ್ಲಿಷ್ ಮಾಡೋದಿಲ್ಲ, ಅದು ಪ್ಲಗರಿಸಮ್. ಪ್ಲಗರಿಸಮ್ ಇಸ್ ಎನ್ ಅನ್ಎಥಿಕಲ್ ಪ್ರಾಕ್ಟೀಸ್ ಇನ್ ರಿಸರ್ಚ್. ಈ ಅಧ್ಯಯನಗಳಲ್ಲಿ ಮಾಡ್ತೀವಿ, ನಾವು ಆರ್ಟಿಕಲ್ಸ್ ಬರಿತೀವಪ್ಪ, ಅಥವಾ ಬೇರೆ ಏನು PhD ಥೀಸಿಸ್ ಬರಿತೀನಿ, ಬರೆಯುವಾಗ ಬೇರೆ ಯಾರ್ದನ್ನು ತಗೊಂಡ್ಬಿಟ್ಟು ಸೇರಿಸ್ಬಿಟ್ಟು ನಂದೇ ಅಂದ್ಕೊಂಡು ಬರೆಯೋದು, that is plagiarism. It is violation of copyright. Yes, of course, it also violates copyright, but in a different context. Economic interest ಹೌದು, ಅದಕ್ಕೆ ಅಲ್ಲಿ ನಾವು ಕಾಪಿರೈಟ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ಪ್ಲಗರಿಸಮ್ is a ಕಾನ್ಸೆಪ್ಟ್ ಆಫ್ ಮೊರಾಲಿಟಿ. ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ, ಯುವರ್ ವರ್ಕ್ ಇಸ್ ನಾಟ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಆಸ್ ಯುವರ್ ಓನ್ ಒರಿಜಿನಲ್ ವರ್ಕ್. ಅದು ನಿಂದಲ್ಲ ವರ್ಕ್ ಅಂತ ಕರಿತೀವಿ. PhD ಏನಾರ ಪ್ಲಗರಿಸಮ್ ಆಗಿದೆ ಅಂತ ಗೊತ್ತಾಯ್ತು ಅಂದ್ರೆ PhD ನ ಕೊಟ್ಟಿರೋದನ್ನು ಬೇಕಾದ್ರೆ ರಿವೋಕ್ ಮಾಡ್ಕೊಬಹುದು. ಈ ರೀತಿ ಎಲ್ಲ ನಿಯಮಗಳಿದಾವೆ. ಸೊ ಪ್ಲಗರಿಸಮ್ ಈಸ್ ಮೋರ್ ಆಫ್ ಅ ಕನ್ಸರ್ನ್ ವಿತ್ moral aspects of not to claim someone else's work as my own work, or not to use someone else's work without giving due acknowledgement. ಬೇರೆಯವ್ರದನ್ನ ನಾವು ಬಳಸ್ಕೊಂಬಾರ್ದು ಅಂತ ಇಲ್ಲ, ಆದ್ರೆ ಬಳಸ್ಕೊಂತೀವ ರೀಸನಬಲ್ ಆಗಿ ಬಳಸ್ಕೊಬೇಕು. ಅವ್ರದ್ದು ಏನಿದೆಯೋ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಳಂಗಿಲ್ಲ. ನಿಮ್ ಫ್ರೆಂಡ್ ಹೇಳ್ದಂಗೆ ಕಾಪಿ ಪೇಸ್ಟ್ ಮಾಡ್ಕೊಳಂಗಿಲ್ಲ. ಅಥವಾ ಅಕಸ್ಮಾತ್ ಬೇಕು ನಮ್ಗೆ, ಅದು ನಮ್ಮ ಕೆಲಸಕ್ಕೋಸ್ಕರ ಅದು ಬೇಕು ಅಂದ್ರೆ ಅದನ್ನ ತಗೊಂಡು ಅಕ್ನಾಲಜ್ಮೆಂಟ್ ಕೊಡ್ಬೇಕು. ಹೌದು, ನಾವು ಫುಟ್ ನೋಟ್ಸ್ ಬರ್ತೀವಿ, ಇದು ಎಲ್ಲಿಂದ ಬಂತು, ಸೊ ದಿಸ್ ಇಸ್ ದ ಪ್ಯಾರಾಗ್ರಾಫ್ ವಿಚ್ ಹ್ಯಾಸ್ ಬಿನ್ ಟೇಕನ್ ಫ್ರಮ್ ಸೋ ಅಂಡ್ ಸೋ ಬುಕ್.
ಅದು ಪ್ಲಗರಿಸಮ್ ಆಗೋದಿಲ್ಲ. ಅವಾಗ ಅಕ್ನಾಲೆಜ್ಮೆಂಟ್ ಇಲ್ಲದೆ, ವಿತೌಟ್ ಗಿವಿಂಗ್ ಅಕ್ನಾಲೆಜ್ಮೆಂಟ್ ಟು ದ ಟ್ರೂ ಕ್ರಿಯೇಟರ್ ಆಫ್ ದ ವರ್ಕ್, ಇಫ್ ಯು ವಾಂಟ್ ಟು ಯೂಸ್ ದ ವರ್ಕ್ ಆಸ್ ಇಫ್ ಶೋಯಿಂಗ್ ಇಟ್ ಈಸ್ ಯುವರ್ ಓನ್, ಅದು ಪ್ಲಗರಿಸಮ್. ಕಾಪಿರೈಟ್ ಆಗ್ಲೇ ಡಿಸ್ಕಸ್ ಮಾಡ್ತೀವಿ. ಕಾಪಿರೈಟ್ ಇಸ್ ಎ ರೈಟ್ ಟು ಕಾಪಿ ಅಂಡ್ ಪಬ್ಲಿಷ್. ಕಾಪಿ ಮಾಡೋದು ವರ್ಕ್ನ ಅದನ್ನ ಪಬ್ಲಿಷ್ ಮಾಡೋದು ಏನಕ್ಕೋಸ್ಕರ? ಆರ್ಥಿಕ ಕಾರಣಕ್ಕೋಸ್ಕರ, ಹಣ ಗಳಿಸೋದಕ್ಕೋಸ್ಕರ ಮಾಡೋದು. ಎಲ್ಲಿ ಬರ್ತದೆ? ಅದು ಕಾಪಿರೈಟ್ ಅಲ್ಲಿ ಬರ್ತದೆ. ಮೊರಲ್ ಆಸ್ಪೆಕ್ಟ್ಸ್, ನೈತಿಕವಾಗಿ ನಾನೊಂದು ಕೆಲಸ ಮಾಡ್ತಿರೋವಾಗ ಇನ್ನೊಬ್ಬ ವ್ಯಕ್ತಿಯ ವರ್ಕ್ ನಾನು ಬಳಸ್ಕೊಂತೀನಿ ಅಂದ್ರೆ ಅಕ್ನಾಲೆಜ್ಮೆಂಟ್ ಮಾಡ್ಕೊಂಡು ಬಳಸು, ಮತ್ತೆ ರೀಸನಬಲ್ ಆಗಿ ಬಳಸು, then it is acceptable. Otherwise it becomes an immoral act, and in research field it is going to be considered as a serious wrong for which you may lose your research degree and it won't be considered as your work. Even ಅದಕ್ಕೂ ಅದು ಒಂದು ಪರಿಣಾಮ ಆಗೋದು ಸಾಧ್ಯ. So these are few things which you should know as far as plagiarism and copyright. ಮುಂದುವರಿತಾ, so the Copyright Act 1957 in overview. ಇವಾಗ ಲೆಜಿಸ್ಲೇಷನ್ ಬಂದಿವಿ. 1957 ಒಂದು ಕಾನೂನು ಮಾಡಿದ್ರು ಭಾರತದಲ್ಲಿ. ಅದಕ್ಕೆ ಮುಂಚೆ ಬ್ರಿಟಿಷರು ಮಾಡಿದ್ದ ಕಾನೂನು ಭಾರತದಲ್ಲಿ ಜಾರಿ ಇತ್ತು. 57 ಅಂದ್ರೆ ಸ್ವತಂತ್ರ ಬಂದ 10 ವರ್ಷದ ನಂತರ ನಮ್ಮದೇ ಆದಂತಹ ಒಂದು ಕಾನೂನು ಈ ಕೃತಿಸ್ವಾಮ್ಯ ಹಕ್ಕನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಮಾಡ್ಕೊಂಡ್ರು. ಲೆಟ್ ಅಸ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ವಿ ಕ್ಯಾನ್ ಸಿ ಇನ್ ದಿಸ್ ಆಕ್ಟ್. ಈ ಒಂದು ಅಧಿನಿಯಮದಲ್ಲಿ ಇರುವಂತಹ ಪ್ರಮುಖ ಅಂಶಗಳು ಏನೇನು ಅನ್ನೋದನ್ನ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಇಷ್ಟೊತ್ತು ಡಿಸ್ಕಸ್ ಮಾಡಿದ್ರಲ್ಲಿ ಏನಾರ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ, ಅದರ್ವೈಸ್ ವಿ ವಿಲ್ ಪ್ರೊಸೀಡ್. ಏನಾರ ಡೌಟ್ಸ್ ಇದೆಯಾ ಸರ್? ನೇಚರ್ ಹೇಳ್ರಿ ಸರ್. ಯಾವ್ದಮ್ಮ? ನೇಚರ್. ಕಾಪಿ ರೈಟ್ ಅದರ ಸ್ವಭಾವ ಏನಂದ್ರೆ, ಕಾಪಿ ರೈಟ್ ಅಲ್ಲಿ ಏನಕ್ಕೆ ರಕ್ಷಣೆ ಸಿಗುತ್ತೆ? ಕಾಪಿ ಗೆ ರಕ್ಷಣೆ ಸಿಗೋದು ಅದರ ಅಭಿವ್ಯಕ್ತಕ್ಕೆ ರಕ್ಷಣೆ ಕೊಡ್ತಾರೆ. ಯಾವ ರೀತಿ ಅಭಿವ್ಯಕ್ತಿಗೊಳಿಸಿದೀರಿ, ಯಾವ ರೀತಿ ಬರ್ದಿದ್ದೀರಿ, ಏನ್ ಬರ್ದಿದ್ದೀರಿ. ಹಲೋ ಸರ್, ಕೇಳಿಸ್ತಾ ಇದೆಯಮ್ಮ? ಹಲೋ, am I audible? ಮಾತಾಡ್ಬೇಕಮ್ಮ, ಪ್ರಶ್ನೆ ಕೇಳಿ ಸುಮ್ಮನೆ ಕೂತ್ಕೊಂಡ್ರಂಗೆ. ಹಲೋ ಸರ್. ಹೇಳಮ್ಮ. ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತದೆ. ಓಕೆ, ಇರ್ಲಿ. ಸೊ ನೇಚರ್ ಇಸ್ ದಿಸ್. ಕಾಪಿರೈಟ್ ಅಲ್ಲಿ ಏನ್ ರಕ್ಷಣೆ ಇರ್ತದೆ? ಕಾಪಿರೈಟ್ ಎಕ್ಸ್ಪ್ರೆಷನ್ಗೆ, ಅಭಿವ್ಯಕ್ತಿಗೆ ರಕ್ಷಣೆ ಕೊಡ್ತಾರೆ ಹೊರತು ಇದಕ್ಕೆ ಯು ಡೋಂಟ್ ಗೆಟ್ ಪ್ರೊಟೆಕ್ಷನ್ ಟು ಐಡಿಯಾಸ್. ರಕ್ಷಣೆ ಐಡಿಯಾಗೆ ಕೊಡೋದಿಲ್ಲ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಕಾಪಿರೈಟ್. ಮತ್ತೆ ಕಾಪಿರೈಟ್ ಅನ್ನೋದೇನಿದೆಯಲ್ಲ, ಅದು ಕೇವಲ ಒಂದು ಹಕ್ಕಲ್ಲ, ಇಟ್ಸ್ ಎ ಬಂಡಲ್ ಆಫ್ ರೈಟ್ಸ್. ಹಲವಾರು ಹಕ್ಕುಗಳು ಸೇರ್ಕೊಂಡು ಕೃತಿಸ್ವಾಮ್ಯ ಹಕ್ಕು ಆಗತ್ತೆ. ದಿಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ನೇಚರ್ ಆಫ್ ಕಾಪಿರೈಟ್. ಕಾಪಿರೈಟ್ ಐಡಿಯಾ ಪ್ರೊಟೆಕ್ಷನ್ ಮಾಡೋದಿಲ್ಲ. ಇನ್ನೊಂದು ಪಾಯಿಂಟ್ ಹೇಳಿದ್ವಲ್ಲ, ವಿ ಡಿಸ್ಕಸ್ ಒನ್ ಮೋರ್ ಥಿಂಗ್. ಏನದು? ಇಟ್ ಪ್ರೊಟೆಕ್ಟ್ಸ್ ಓನ್ಲಿ ದ ಲೇಬರ್, ಜಡ್ಜ್ಮೆಂಟ್ ಅಂಡ್ ನಾಟ್ ವಿಸ್ಡಮ್. ಇದು ನಮ್ಮ ಬುದ್ಧಿವಂತಿಕೆ ಆಗ್ಲಿ, ಆ ಬರವಣಿಗೆ ಆಗಿರ್ಬೋದು, ಅದು ಏನೇ ವಸ್ತು ಇರ್ಬೋದು. ತುಂಬಾ ಚೆನ್ನಾಗಿದೆಯಾ, ಅದು ಫೋಟೋಗ್ರಾಫ್ ತೆಗೆದೆ ನಾನು, ಯಾವ್ದೋ ಒಂದು ಫೋಟೋಗ್ರಾಫ್ ತೆಗೆದೆ, ಕೆಟಗೆಟ್ದಾಗ ತೆಗೆದಿದ್ದೀನಿ ಫೋಟೋಗ್ರಾಫ್. ಕೆಟಗಿರಾಗಿರ್ಲಿ ಒಳ್ಳೇದಿರ್ಲಿ, ಅದು ಫೋಟೋಗ್ರಾಫ್ ನಾನು ತೆಗೆದ್ಮೇಲೆ ಅದರ ಹಕ್ಕು ಯಾರಿಗಿರುತ್ತೆ? ನನಗಿರುತ್ತೆ. ಅದು ದಿಸ್ ಆರ್ ದ ಇಂಪಾರ್ಟೆಂಟ್ ನೇಚರ್ ಆಫ್ ಕಾಪಿರೈಟ್. ಏನಪ್ಪ ಗಣೇಶ್, ಏನ್ ಡೌಟ್ ಇದೆಯಾ? ಸರ್, ಪ್ಲಗರಿಸಮ್ ಆಯ್ತು ಅಂತಂದ್ರೆ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಕ್ ಬರುತ್ತಾ ಸರ್? ಯಾವ್ದಕ್ಕೆ? ಈಗ ವಿತೌಟ್ ಮೊರಲ್ ಆಸ್ಪೆಕ್ಟ್ಸ್ ಅಂತ ಹೇಳಿದ್ರಿ, ಇವಾಗ ಅದನ್ನ ವಿತೌಟ್ ಪರ್ಮಿಷನ್ ಇರ್ಲಾರ್ದೇನೆ ಅವರು ಇನ್ಫ್ರಿಂಜ್ ಮಾಡಿರ್ತಾರೆ. ಅದು ಇನ್ಫ್ರಿಂಜ್ಮೆಂಟ್ ಅಂತ ಬರೋದೇ ಇಲ್ಲ ಪ್ಲಗರಿಸಮ್ ಅಲ್ಲಿ. ಪ್ಲಗರಿಸಮ್ ಅಂತಾರ ಅದನ್ನ. Plagiarism means a person has been using someone else's work without acknowledgement. ಅದನ್ನ ಅವನು ವ್ಯಾಪಾರಕ್ಕೋಸ್ಕರ ಬಳಸ್ಕೊಂತಿರಲ್ಲ. He is not doing it to earn money or to do business. ಕಾಪಿರೈಟ್ ಇರೋದು ಬಿಸ್ನೆಸ್ ಗೋಸ್ಕರ. ಅರ್ಥ ಆಗ್ತಿದೆಯಲ್ಲ? ಆರ್ಥಿಕವಾಗಿ ತನ್ನ ವರ್ಕ್ ತನ್ನ ಕೆಲಸನ ಆರ್ಥಿಕವಾಗಿ ಬಳಸ್ಕೊಳ್ಳೋದು ಹೆಂಗೆ? ಅದು ಕಾಪಿರೈಟ್ ಅಲ್ಲಿ ರಕ್ಷಣೆ ಕೊಡ್ತದೆ. ರಿಪ್ರೊಡ್ಯೂಸ್ ಮಾಡ್ತೀವಿ. ಏನಕ್ಕೆ ರಿಪ್ರೊಡ್ಯೂಸ್ ಮಾಡ್ತೀರಿ? ನೀವೊಂದು ಪುಸ್ತಕ ಬರ್ತೀಯಪ್ಪ, ರಿಪ್ರೊಡ್ಯೂಸ್ ಏನಕ್ಕೆ ಮಾಡ್ತೀಯಾ? 1000 ಕಾಪಿ ಮಾಡ್ತೀಯ. ನೀನು ಪುಸ್ತಕ ಬರ್ 1000 ಕಾಪಿ ಮಾಡ್ತೀಯ ಅಂದ್ರೆ ಏನಕ್ಕೆ ಮಾಡಿದೆ? ಪ್ರಾಫಿಟಿಂಗ್ ಪರ್ಪಸ್. ನಿನ್ಗೆ ಅದರಿಂದ ಅರ್ನಿಂಗ್ಸ್ ಬರಬೇಕು. ಪ್ರಾಫಿಟ್ ಅನ್ನೋದಲ್ಲ. ನಾನೇ ಆತರ ಆಗಿ ನಾನೇ ಪಬ್ಲಿಷ್ ಮಾಡಿದ್ರೆ ಪ್ರಾಫಿಟ್ ಅನ್ನೋದಲ್ಲ, ನನ್ನ ಲೈವ್ಲಿಹುಡ್. ನಾನು ಪುಸ್ತಕ ಬರೀತೀನಿ, ಅದನ್ನ ಪಬ್ಲಿಷ್ ಮಾಡ್ತೀನಿ, ಅದ್ರ ಮೂಲಕ ಜೀವನ ಮಾಡ್ತೀನಿ. ಹೌದಲ್ಲ? ಸೊ ಪ್ಲಗರಿಸಮ್ ಹಂಗಲ್ಲ. ಸೊ ಯಾವ್ದೋ ಒಬ್ಬ ವ್ಯಕ್ತಿ ಎಲ್ಲೋ ಬರ್ದಿರ್ತಾನೆ, ಅದೇನ್ ಇಲ್ಲೇ ಬೇಕಾಗಿಲ್ಲ. ಅಮೆರಿಕಾದಲ್ಲಿ ಒಬ್ಬ ಸೈಂಟಿಸ್ಟ್ ಏನೋ ಬರ್ದ, ಒಂದು ರಿಸರ್ಚ್ ಪೇಪರ್ ಬರ್ದ, ಅದ್ರಲ್ಲೆಲ್ಲ ಡೀಟೇಲ್ ಆಗಿ ಹೇಳಿದ್ದಾನೆ. ನಾನೊಬ್ಬ ಇಲ್ಲಿ ಗದಗಲ್ಲಿ ಒಬ್ಬ MSc ಸ್ಟೂಡೆಂಟ್. ನಾನು ನನ್ನ ಥೀಸಿಸ್ ಬರೀಬೇಕು, ನಾನು ಏನದು ಡೆಸರ್ಟೇಷನ್ ಬರೀಬೇಕಪ್ಪ. ಡೆಸರ್ಟೇಷನ್ ಬರೆಯುವಾಗ ಅಮೆರಿಕಾದ ಒಬ್ಬ ಸೈಂಟಿಸ್ಟ್ ಬರೆದಿರೋ ಆರ್ಟಿಕಲ್ ನಾನೇ ಅದನ್ನೆಲ್ಲ ಕಾಪಿ ಮಾಡ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ನಂದೇ ಅಂತ ಸಿಗ್ನೇಚರ್ ಮಾಡಿದ್ರೆ, ಅದು ಸಬ್ಮಿಟ್ ಮಾಡಿದ್ರೆ ಏನಾಗುತ್ತೆ? ಇಟ್ ಈಸ್ ರಾಂಗ್. ಅದು ತಪ್ಪು. ಏನ್ ಮಾಡ್ಬೋದು? ಅಬ್ಜೆಕ್ಟ್ ಮಾಡ್ಬೋದು. ಯಾರು? ಪ್ರೊಫೆಸರ್. ಏನಪ್ಪಾ ನಿನ್ ಒರಿಜಿನಲ್ ವರ್ಕ್ ಅಲ್ಲ, ತಪ್ಪು ಮಾಡಿದ್ಯಾ, ನೀನ್ ಬೇರೆ ಬರ್ಕೊಂಬ, ಅಥವಾ ನಿನ್ ಥೀಸಿಸ್ ನಾನು ಅಕ್ಸೆಪ್ಟ್ ಮಾಡಲ್ಲ, ನಿನ್ ಡೆಸರ್ಟೇಷನ್ ಅಕ್ಸೆಪ್ಟ್ ಮಾಡಲ್ಲ, ಹೋಗು ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಲ್ಲ?
ಈ ತರದ ಎಫೆಕ್ಟ್ಸ್ ಆಗುತ್ತೆ ಪ್ಲಗರಿಸಮ್ ಹೊರತು ಅದಕ್ಕೆ ಶಿಕ್ಷೆ ಕೊಡ್ತೀವಿ, ಕೋರ್ಟ್ಗೆ ಕೇಸ್ ಹಾಕ್ತಿವಿ ಅನ್ನೋ ಪ್ರಶ್ನೆಯಲ್ಲಿ ಬರೋದಿಲ್ಲ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾರನ್ನ PhD ತೆಗೆದಿದ್ದಾರೆ, PhD ಮಾಡಿದನವ, ಅವ್ನು ಮಾಡಿರೋ PhD ಅಲ್ಲಿ ತುಂಬಾ ಪ್ಲಗರಿಸಮ್ ಇದೆ, ಅವ್ನು PhD ಕೊಡಬಾರ್ದು ಅಂತ ಬೇಕಾದ್ರೆ ನೀವು ಯಾರು ಕೊಟ್ಟಿರ್ತಾರಲ್ಲ ಪ್ಲಗರಿಸಮ್, ಯಾರು PhD ಅವಾರ್ಡ್ ಮಾಡಿರ್ತಾರಲ್ಲ ಅವ್ರೊಂದು ಕಂಪ್ಲೇಂಟ್ ಹಾಕ್ಬೋದು. ಸ್ವಾಮಿ ಇಂಥ PhD ಮಾಡಿದಾರೆ ಅಂತೀರಾ, ಆ PhD ಒಳಗೆ ಏನು ಒರಿಜಿನಲ್ ಎಲ್ಲ ಕಾಪಿ ಮಾಡಿದಾನವ, ಅದು ಪ್ಲಗರಿಸಮ್ ಇಂದ ಇದೆ, ದಯವಿಟ್ಟು ಅವ್ನು PhD ರಿವೋಕ್ ಮಾಡ್ರಿ. ಇವಾಗ ಯೂನಿವರ್ಸಿಟಿ KSL ಇವ್ರಿಗೆ ಯಾರಿಗೋ PhD ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ನೀನ್ ನೋಡ್ದೆ ಅಪ್ಪ ಒಂದು ಥೀಸಿಸ್ ನೋಡಿದೆ, ಸರಿಯಾಗಿಲ್ಲ, ಅದು ಎಲ್ಲ ಪ್ಲಗರಿಸಮ್ ಆಗಿದೆ, ಬೇರೆ ಬೇರೆ ಕಡೆ ಎಲ್ಲ ಕಾಪಿ ಮಾಡ್ಕೊಂಡ್ಬಂದು ಪೇಸ್ಟ್ ಮಾಡಿದೆ, ನಾನು ಅವ್ನು PhD ಕೊಡಬಾರ್ದಾಗಿತ್ತು, ದಯವಿಟ್ಟು ರಿವೋಕ್ ಮಾಡಿ ಅಂತ ಕೇಳ್ಬೋದು. ನಿಮ್ಗೆ ಗೊತ್ತಿರಬೇಕು ಇನ್ನೊಂದು, PhD ಡಿಗ್ರಿ ತಗೊಂತೀವಲ್ಲ, PhD ಡಿಗ್ರಿ ಆಗ್ಲಿ ಯಾವುದೇ ಡಿಗ್ರಿ ಆಗ್ಲಿ, ದೇ ಆರ್ ಆಲ್ ನಾಟ್ ಪರ್ಮನೆಂಟ್ ಆರ್ ಕನ್ಕ್ಲೂಸಿವ್. ಮುಂದಕ್ಕೆ ಯಾರು ರೈಸ್ ಮಾಡಿರೋ ಕ್ವಶನ್ ರೈಸ್ ಮಾಡಿ, ಇಲ್ಲ ಇಂಥ ವ್ಯಕ್ತಿ ಆ ಎಲ್ಲ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡಿಲ್ಲ ಅಂತ ಇದ್ರೂ ಅವ್ನಿಗೆ ಡಿಗ್ರಿ ಕೊಟ್ಟಿದ್ದಾರೆ, ಅದರಿಂದ ಅವ್ನು ಡಿಗ್ರಿ ರಿವೋಕ್ ಮಾಡ್ರಿ ಅಂತ ಯಾರ ಪ್ರಶ್ನೆ ಮಾಡಿದ್ರೆ ರಿವೋಕ್ ಮಾಡ್ಲೇಬೇಕು ಡಿಗ್ರಿ. ಅದು PhD ಆಗ್ಲಿ, LLB ಆಗ್ಲಿ, LLM ಆಗ್ಲಿ, ಇನ್ನೊಂದಾಗ್ಲಿ. ಆ ವ್ಯಕ್ತಿ ಯಾವುದೇ ಅದರ ಅವಶ್ಯಕತೆಗಳನ್ನ ಪೂರೈಸದೆ ಅವ್ನಿಗೆ ಆ ಡಿಗ್ರಿ ಕೊಟ್ಟಿದ್ರಿ ಅಂತ ಗೊತ್ತಾಯ್ತು ಅಂದ್ರೆ ಅದನ್ನ ಯಾವ ಬೇಕಾದ್ರೂ ವಾಪಸ್ ತಗೊಬಹುದು. ನಮ್ಮ ಎಲ್ಲಾ ಡಿಗ್ರಿಗಳು ಕೂಡ ಟೆಂಪರರಿ. ಯಾರು ರೈಸ್ ಮಾಡಿದ್ರೆ ಇಲ್ಲ ಅವ್ನು ಸರಿಯಾಗಿ ಫುಲ್ಫಿಲ್ ಮಾಡಲ್ಲ ರಿಕ್ವೈರ್ಮೆಂಟ್, ಆದ್ರೂ ಅವ್ನು ಡಿಗ್ರಿ ಕೊಟ್ಟಿದ್ರಿ ಅಂತ ಯಾರನ್ನ ಪ್ರಶ್ನೆ ಮಾಡಿದ್ರೆ ವಾಪಸ್ ಕೊಡ್ಲೇಬೇಕು, ವಾಪಸ್ ತಗೊಳ್ಳೇಬೇಕು ಡಿಗ್ರಿನ. ಅರ್ಥ ಆಗ್ತಿದೇನ್ರಿ ಗಣೇಶ್? ಎಸ್ ಸರ್, ಎಸ್ ಸರ್. ಅರ್ಥ ಆಯ್ತಾ? ಐ ಹೋಪ್ ಐ ಆನ್ಸರ್ಡ್. ನೆಕ್ಸ್ಟ್ ಸರ್ ಎಸ್ ಹೇಳಮ್ಮ. ಹಿಂದಿಂದು ಸ್ಲೈಡ್ ನೇಚರ್ ಹೇಳ್ರಿ ಸರ್. ನೇಚರ್ ಹೇಳಿದ್ನಲ್ಲ ನಮ್ಮ First ಇಷ್ಟೊತ್ತು, second. ಎಲ್ಲಿದ್ದಮ್ಮ ನೀನು? ಸರ್ ಇಷ್ಟೊತ್ತು ಕನೆಕ್ಟ್ ಎಲ್ಲಿದ್ರಿ? ಆಗಿದ್ದಿಲ್ಲ ಸರ್. ಅದೇ ಸಮಸ್ಯೆ ನೆಟ್ ನೋಡ್ರಿ. ಫಸ್ಟ್ ನೇಚರ್ 3 ಬರ್ತದೆ ಪ್ರಮುಖವಾದಂತಹ ಒಂದು ಅಂಶಗಳು, ಸ್ವಭಾವಗಳು. ಏನಂದ್ರೆ ಕಾಪಿರೈಟ್ ಏನ್ ಮಾಡುತ್ತೆ, ಎಂತದ್ದು ಕಾಪಿರೈಟ್ ಒಂದು ಸಿಂಗಲ್ ಹಕ್ಕಲ್ಲ, ಕೇವಲ ಒಂದೇ ಒಂದು ಹಕ್ಕಲ್ಲ, ಅದು ಬಂಡಲ್ ಆಫ್ ರೈಟ್ಸ್, ಅಂದ್ರೆ ಹಲವಾರು ಹಕ್ಕುಗಳ ಒಂದು ಗೊಂಚಲು. ಅದು ದಟ್ಸ್ ಫಸ್ಟ್ ನೇಚರ್ ಆಫ್ ಕಾಪಿರೈಟ್. ಮತ್ತೆ ಕಾಪಿರೈಟ್ ಏನನ್ನ ರಕ್ಷಣೆ ಮಾಡುತ್ತೆ? ಕಾಪಿರೈಟ್ ಐಡಿಯಾಗಳನ್ನ ರಕ್ಷಣೆ ಮಾಡೋದಿಲ್ಲ. ಅಂದ್ರೆ ಹೊಸ ಏನು ಐಡಿಯಾ ಅಂದ್ರೆ ಕನ್ನಡದಲ್ಲಿ ಏನಂತಾರ್ರಿ? ಜ್ಞಾನ ಅಂತಾರ? ಉಪಾಯ ಸರ್. ಉಪಾಯನಮ್ಮ? ಓಕೆ, ಉಪಾಯಗಳು, ವಿಚಾರ, ಉಪಾಯಗಳು, ಇವುಗಳನ್ನ ರಕ್ಷಣೆ ಮಾಡೋದಿಲ್ಲ. ಇವಕ್ಕೆ ರಕ್ಷಣೆ ಇರೋದಿಲ್ಲ. ಏನಕ್ಕೆ ರಕ್ಷಣೆ ಇರ್ತದೆ? ಅವನ್ ಯಾವ ರೀತಿ ನೀವು ಅಭಿವ್ಯಕ್ತಗೊಳಿಸಿದ್ರಿ, ಯಾವ ರೀತಿ ಹೇಳಿದಿರಿ, ಅದಕ್ಕೆ ರಕ್ಷಣೆ ಕೊಡ್ತಾರೆ. ಮುಂದುವರಿತಾ ಈ ಏನಕ್ಕೆ ರಕ್ಷಣೆ ಕೊಡುತ್ತೆ ಕಾಪಿರೈಟ್? ಲೇಬರ್, ನಾವು ಮಾಡಿರ್ಪಟ್ಟ ಕಷ್ಟಕ್ಕೋಸ್ಕರ, ನಮ್ಮ ಸ್ಕಿಲ್, ನಮ್ಮ ಒಂದು ಸ್ಕಿಲ್ ಅಂದ್ರೆ ಏನ್ರಿ ಕನ್ನಡದಲ್ಲಿ? ಸ್ಕಿಲ್ ಅಂದ್ರೆ ಕೌಶಲ್ಯ, ನಮ್ಮ ಕೌಶಲ್ಯ ಮತ್ತೆ ಜಡ್ಜ್ಮೆಂಟ್. ನಾವು ತೀರ್ಪು ಯಾವ ರೀತಿ ಇವಾಗ ಒಂದು ಫೋಟೋಗ್ರಾಫ್ ಮಾಡ್ತೀವಿ, ಯಾವ ಆಂಗಲ್ ಅಲ್ಲಿ ಫೋಟೋಗ್ರಾಫ್ ತೆಗಿಬೇಕು, ಯಾವ ಪೇಂಟ್ ಬಳಸ್ಕೊಂಡು, ಯಾವ ಕಲರ್ಗಳನ್ನ, ಶೇಡ್ಗಳನ್ನ ಬಳಸ್ಕೊಂಡು ಒಂದು ಚಿತ್ರ ಬರೀಬೇಕು, ಅದು ಜಡ್ಜ್ಮೆಂಟ್ ಆಫ್ ಅನ್ ಆರ್ಟಿಸ್ಟ್. ಸೊ ಅದಕ್ಕೆ ರಕ್ಷಣೆ ಇದೆ ಹೊರತು, ಅದರ ಎಕ್ಸ್ಪ್ರೆಷನ್ ಇದೆ ಅದಕ್ಕೆ ರಕ್ಷಣೆ ಇದೆ ಹೊರತು ಐಡಿಯಾಗೆ ರಕ್ಷಣೆ ಇಲ್ಲ. ನಾನೊಂದು ಕಲರ್ ಕಾಂಬಿನೇಷನ್ ಮಾಡ್ಕೊಂಡು ಒಂದು ಫೋಟೋಗ್ರಾಫ್ ಬರ್ದೆ ಅನ್ಕೊಡ್ರಿ, ಇನ್ನೊಬ್ಬ ನಾನು ಬರ್ದಿರೋದನ್ನ ನೋಡ್ಕೊಂಡು ಅದೇ ಕಾಂಬಿನೇಷನ್ ಅಲ್ಲಿ ಅವ್ನು ಇನ್ನೊಂದು ಫೋಟೋಗ್ರಾಫ್ ಬರ್ದಾನೆ, ಅವನು ಆರ್ಟಿಸ್ಟ್ ಇನ್ನೊಂದು ಬರ್ದಾನ್ರೆ, ನಾನು ಬರ್ದಿರೋ ರೀತಿ ಇನ್ನೊಂದು ಫೋಟೋಗ್ರಾಫ್ ಅವನು ಬರ್ದಾನ್ರೆ, ಅದು ಕೃತಿಸ್ವಾಮ್ಯ ಹಕ್ಕು ಉಲ್ಲಂಘನೆ ಅಲ್ಲ. ಆದ್ರೆ ನೀವು ಬರ್ದಿರೋ ಫೋಟೋಗ್ರಾಫ್ ನ ಜೆರಾಕ್ಸ್ ಮಾಡ್ಕೊಂಡು ಅವನೇನ ಪಬ್ಲಿಷ್ ಮಾಡಿದ್ರೆ ಅದು ಕೃತಿಸ್ವಾಮ್ಯ ಹಕ್ಕಿಗೆ ಉಲ್ಲಂಘನೆ. ಅರ್ಥ ಆಗ್ತಿದೆಯಲ್ಲ? ಈ ವೀರನಾರಾಯಣ ಸ್ವಾಮಿ ಟೆಂಪಲ್ ಇದೆ, ವೀರನಾರಾಯಣ ಸ್ವಾಮಿ ವಿಗ್ರಹ ಇದೆ, ತುಂಬಾ ಚೆನ್ನಾಗಿದೆ ವಿಗ್ರಹ. ಒಬ್ಬ ಏನ್ ಮಾಡ್ದ, ಅದನ್ನ ಕೂತ್ಕೊಂಡಲ್ಲಿ ಕ್ಲೀನ್ ಆಗಿ ಅದನ್ನ ಬರ್ದ, ನೋಡಿದ್ರೆ ಅಚ್ಚು ವೀರನಾರಾಯಣ ಸ್ವಾಮಿ ಸ್ಟ್ಯಾಚ್ಯೂ ಇದ್ದಂಗೆ ಇದೆ ಅನ್ಸುತ್ತೆ. ಅದನ್ನ ನೋಡ್ದ, ಅವ್ನು ಫೋಟೋಗ್ರಾಫ್, ಪೇಂಟಿಂಗ್ ನೋಡ್ಬಿಟ್ಟು ಇನ್ನೊಬ್ಬ ಏನ್ ಮಾಡ್ದ, ಇವ್ನು ಹಿಂಗ್ ಮಾಡೋನಲ್ಲ, ಈ ಶೇಡ್ ಬಳಸಿದ್ರೆ ಹಿಂಗ್ ಬರ್ಬೋದಲ್ಲ ಅಂತ ಅವ್ನು ಅರ್ಥ ಆಯ್ತು ಅವ್ನಿಗೆ. ಅವನೇನ್ ಮಾಡ್ದ, ಆ ಐಡಿಯಾ ಬಳಸ್ಕೊಂಡು ಅವನು ಬರ್ದ ಇನ್ನೊಂದು ಬರ್ದು ಅದೇ ರೀತಿ ಒಂದು ಪಿಕ್ಚರ್ ನ ರೆಡಿ ಮಾಡ್ದ. ಅಂದ್ರೆ ಅವಾಗ ಕೃತಿಸ್ವಾಮ್ಯ ಹಕ್ಕು ಉಲ್ಲಂಘನೆ ಅಲ್ಲ. ಆದ್ರೆ ನೀನ್ ಮಾಡ್ತಿ, ಸೊ ಐಡಿಯಾನ್ ಬಿಟ್ಟು ಎಕ್ಸ್ಪ್ರೆಷನ್, ಅದು ನಂಗೆ ಎಕ್ಸ್ಪ್ರೆಷನ್ ನೀನ್ ಕಾಪಿ ಮಾಡ್ಕೊಂಡೆ ಅಂದ್ರೆ ಅವಾಗ ಅದನ್ನ ಉಲ್ಲಂಘನೆ ಅಂತ ಪರಿಗಣಿಸಲಾಗುತ್ತೆ. ಯಾವ್ದು ಎಕ್ಸ್ಪ್ರೆಷನ್, ಅದು ವಸ್ತುವಿಂದ ವಸ್ತು ಬದಲಾವಣೆ ಆಗುತ್ತೆ. ಈ ಕಾಪಿರೈಟ್ ಪುಸ್ತಕ ಆದ್ರೆ, ಪುಸ್ತಕದಲ್ಲಿ ನೀವು ನೋಡಿದ್ದನ್ನೇ ನಾವು ಇನ್ನೊಂದು ಬರ್ಕೊಂಡೋದ್ರೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ದೇ ಇರ್ಬೋದು, ನೀನ್ ಗುಂಡು ಬರ್ದಿದ್ಯಾ, ನಾನು ಕೆಟ್ಟದಾಗ ಬರ್ದಿದ್ಯಾ, ಅಲ್ಲಿರೋದನ್ನೇ ನಾನು ಮತ್ತೆ ಬರ್ದಿದ್ದೀನಿ ಅಂದ್ರೆ ಎಕ್ಸ್ಪ್ರೆಷನ್ ನ ಕಾಪಿ ಆಯ್ತು. ಆದ್ರೆ ಫೋಟೋಗ್ರಾಫ್ ಅಲ್ಲಿ ಹಂಗಲ್ಲ, ಅಥವಾ ಪೇಂಟಿಂಗ್ ಅಲ್ಲಿ ಹಂಗಲ್ಲ. ಅವ್ನು ನೋಡಿ ಅದೇ ರೀತಿ ಪೇಂಟಿಂಗ್ ನಾನು ಬರ್ತೀನಿ ಇರೋದೇ ಸ್ಟ್ಯಾಚ್ಯೂ, ಆ ವಿಗ್ರಹ ಇರೋದೇ ಹಂಗೆ, ಅದು ನೀನು ಬರ್ದಿದ್ಯಾ, ನಾನು ನನ್ನ ಸ್ಕಿಲ್ ಬಳಸ್ಕೊಂಡು ನಾನು ಬರ್ದೆ, ಅಲ್ಲಿಗೆ ಎರಡಕ್ಕೂ ಕಾಪಿರೈಟ್ ಇರ್ತದೆ. ಅದರಿಂದ ಅದನ್ನ ಕೃತಿಸ್ವಾಮ್ಯ ಹಕ್ಕಿನ ಉಲ್ಲಂಘನೆ ಅಂತ ಪರಿಗಣಿಸೋದಿಲ್ಲ. ನಿಮ್ಮ ಸ್ಕಿಲ್ ಅಂದ್ರೆ ನಿಮ್ಮ ಒಂದು ಕೌಶಲ್ಯ, ನಿಮ್ಮ ಒಂದು ಕೆಲಸ, ಶ್ರಮ, ಮತ್ತೆ ನಿಮ್ಮ ಜಡ್ಜ್ಮೆಂಟ್, ನೀವು ತೀರ್ಪು ತಗೊಳ್ಳೋದು, ಯಾವ ರೀತಿ ನೀವು ಮಾಡ್ಬೇಕು ಅನ್ನೋ ಕೆಲಸ, ನಿಮ್ ಕಲೆ ಇರ್ತದಲ್ಲ, ಅದಕ್ಕೆ ರಕ್ಷಣೆ ಇದೆ ಹೊರತು ನಿಮ್ಮ ಜ್ಞಾನ ಅಥವಾ ನಿಮ್ಮ ಜ್ಞಾನ ಬಹಳ ಉತ್ತಮವಾದದ್ದು ಅದಕ್ಕೆ ರಕ್ಷಣೆ ಇಲ್ಲ ಅನ್ನೋದು ಕೃತಿಸ್ವಾಮ್ಯ ಹಕ್ಕಿನ ಪ್ರಮುಖ ಲಕ್ಷಣಗಳು, ಸ್ವಭಾವಗಳು. ಐಡಿಯಾಗೆ ರಕ್ಷಣೆ ಇಲ್ಲ. ಐಡಿಯಾಗೆಲ್ಲ ರಕ್ಷಣೆ ಇದೆ, ಪೇಟೆಂಟ್ ಅಲ್ಲಿ ಇದೆ. ಅರ್ಥ ಆಯ್ತೇನಮ್ಮ?
ಸುಪ್ರೀತಾ ಅವ್ರು ಬರ್ತಾರೆ ಹೋಗ್ತಾರೆ, ಅವ್ರು ಸಮಸ್ಯೆ ಇದೆ ಅವ್ರದ್ದು. ಓಕೆ, ಸೊ ನಾವು ಎನಿಥಿಂಗ್ ಎಲ್ಸ್, ಇನ್ನೇನಾರ ಇದೆಯಾ? ಹಾ ಸರ್, ಅರ್ಥ ಆಯ್ತು ಸರ್. ಓಕೆ ಅಮ್ಮ, ಓಕೆ ಓಕೆ. ಬೇರೆ ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು. Shall we proceed then? ಮುಂದುವರೆಯೋಣ. Hello? Yes, sir. Okay. So now we will be looking into Copyrights Act. An overview. ಏನಿದೆ ಪ್ರಮುಖವಾದ ಅಂಶಗಳು ಏನೇನಿದೆ ಕೃತಿಸ್ವಾಮ್ಯ ಅಧಿನಿಯಮದಲ್ಲಿ ಅನ್ನೋದನ್ನ ಈಗ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಒನ್, ಕಾಪಿರೈಟ್ ಆಕ್ಟ್ ಈಸ್ ಡಿವೈಡೆಡ್ ಇಂಟು 15 ಚಾಪ್ಟರ್ಸ್ ಅಂಡ್ 79 ಸೆಕ್ಷನ್ಸ್. ಈ ಕೃತಿಸ್ವಾಮ್ಯ ಅಧಿನಿಯಮದಲ್ಲಿ 15 ಅಧ್ಯಾಯಗಳಿದಾವೆ ಮತ್ತೆ 79 ಕಲಂಗಳಿದಾವೆ. First thing, basic outline. Copyright Act is divided into 15 chapters and 79 sections. ಮುಂದುವರಿತಾ ಚಾಪ್ಟರ್ 1, ಮೊದಲನೇ ಚಾಪ್ಟರ್ ಏನ್ ಹೇಳುತ್ತೆ? ಇಟ್ ಈಸ್ ಗೋಯಿಂಗ್ ಟು ಟೆಲ್ ಪ್ರಿಲಿಮಿನರಿ ಥಿಂಗ್ಸ್. ಶಾರ್ಟ್ ಟೈಟ್ಲ್ ಏನು, ಆಕ್ಟಿವ್ ಲಾಂಗ್ ಟೈಟ್ಲ್ ಏನು, ಮತ್ತೆ ಇದು ಯಾರ್ಯಾರಿಗೆ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ, ಈ ಬೇಸಿಕ್ ರಿಕ್ವೈರ್ಮೆಂಟ್ಸ್, ಸ್ಕೋಪ್, ಇವೆಲ್ಲ ಪ್ರಿಲಿಮಿನರಿ ಥಿಂಗ್ಸ್ ಅಲ್ಲಿ. ಮತ್ತೆ ಡೆಫಿನೇಷನ್ಸ್, ಪ್ರಮುಖವಾದಂತಹ ವ್ಯಾಖ್ಯಾನಗಳೇನು ಅನ್ನೋದನ್ನೆಲ್ಲ ಚಾಪ್ಟರ್ 1 ಸೆಕ್ಷನ್ 1ರಿಂದ 8 ಈ ಎಲ್ಲ ಪ್ರಿಲಿಮಿನರಿ ವಿಷಯಗಳು ಇದೆಯಲ್ಲ. ದಯವಿಟ್ಟು ಇನ್ನೊಂದು, ನೀವೆಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಪಿರೈಟ್ ಆಕ್ಟ್ ಆಫ್ 1957 ಇದೆಯಲ್ಲ, ಅದು ಆನ್ಲೈನ್ ಸಿಗ್ತದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ನಾನು ನನ್ನ ನಿಮ್ ಗೂಗಲ್ ಕ್ಲಾಸ್ ರೂಮ್ಗೆ ಅದನ್ನ ಅಪ್ಲೋಡ್ ಮಾಡ್ತೀನಿ. ನೀವು ಆನ್ಲೈನ್ ಸಿಗುತ್ತೆ, ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಬಹುದು. ಮಾಡ್ಕೊಂಡು ಅದನ್ನ ನೋಡ್ತಾ ಇರಿ. ಆದಷ್ಟು ಕ್ಲಾಸ್ ಅಟೆಂಡ್ ಮಾಡಕ್ ಮುಂಚೆ ಇವತ್ತು ಏನ್ ಅಟೆಂಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮುಂಚೆ ಓದ್ಕೊಂಡ್ ಬಂದ್ರೆ ಇಲ್ಲಿ ಸುಲಭ ಆಗುತ್ತೆ. ಅಲ್ಲಿ ನಿಮ್ಗೆ ಡೌಟ್ ಕ್ರಿಯೇಟ್ ಆಗುತ್ತೆ ಓದಿದಾಗ, ಅದರ ಕ್ಲಾರಿಫಿಕೇಶನ್ ಇಲ್ಲಿ ಮಾಡ್ಕೊಬಹುದು. ದಯವಿಟ್ಟು ಎಲ್ಲರೂ ಬೇರೆ ಆಕ್ಟ್ ನ ಇಟ್ಕೊಳ್ರಿ. ಇಟ್ ಇಸ್ ಅನ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್. ಓಕೆ, ಸೊ ಪ್ರಿಲಿಮಿನರಿ ಥಿಂಗ್, ಬೇಸಿಕ್ ಮೂಲ ವಿಷಯಗಳನ್ನ ಇಲ್ಲಿ ಚಾಪ್ಟರ್ 1 ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ಆಮೇಲೆ ಬರೋದು ಚಾಪ್ಟರ್ 2, ಅಥಾರಿಟೀಸ್ ಅಂಡರ್ ದ ಆಕ್ಟ್. ಈ ಒಂದು ಅಧಿನಿಯಮದ ಕೆಳಗೆ ನೇಮಕಗೊಂಡಿರುವಂತಹ ಪ್ರಮುಖ ಅಧಿಕಾರಿಗಳು ಯಾರ್ಯಾರು, ಪರಾಧಿಕಾರಗಳು ಯಾವ್ಯಾವು ಅಂಡರ್ ದಿಸ್ ಆಕ್ಟ್, ಮತ್ತು ಅವ್ರಿಗೆ ಸಂಬಂಧಪಟ್ಟಂತ ಅಧಿಕಾರಗಳು ಏನೇನಿದಾವೆ ಅನ್ನೋದ್ರ ಬಗ್ಗೆ ಅಧ್ಯಾಯ 2ರಲ್ಲಿ ಸೆಕ್ಷನ್ 9ರಿಂದ ಸೆಕ್ಷನ್ 12 ಅಲ್ಲಿ ಇದ್ರ ಬಗ್ಗೆ ಮಾತಾಡುತ್ತೆ. ಅಥಾರಿಟೀಸ್ ಅಂಡರ್ ದ ಆಕ್ಟ್. ಮುಂದುವರಿತಾ ಚಾಪ್ಟರ್ 3, ಕಾಪಿರೈಟ್. ಇಲ್ಲಿ ಆಕ್ಚುಲಿ ಶುರು ಆಗೋದು ಕಾಪಿರೈಟ್ ಲಾ ಇಲ್ಲಿ. ಸೊ ಚಾಪ್ಟರ್ 3 ಅಧ್ಯಾಯ 3ರಲ್ಲಿ ಕಾಪಿರೈಟ್ ಬಗ್ಗೆ ವಿವರವಾಗಿ ಡಿಸ್ಕಷನ್ ಮಾಡ್ತೀವಿ. ಕಾಪಿರೈಟ್ ಅಂದ್ರೆ ಏನು, ಕಾಪಿರೈಟ್ ನ ಅರ್ಥ, ಯಾವ್ಯಾವ ಹಕ್ಕುಗಳು ಇರ್ತವೆ, ಈ ಎಲ್ಲಾ ಅಂಶಗಳನ್ನ ಬಹಳ ವಿವರವಾಗಿ ಡಿಸ್ಕಷನ್ ಇಲ್ಲಿ ಮಾಡ್ತೀವಿ. ಕಾಪಿರೈಟ್ ನ ಡೆಫಿನೇಷನ್, ಸ್ಟ್ಯಾಟ್ಯೂಟರಿ ಡೆಫಿನೇಷನ್. ಇಷ್ಟೊತ್ತು ನಾವು ಓದಿದ್ದು ನಾನ್ ಸ್ಟ್ಯಾಟ್ಯೂಟರಿ ಡೆಫಿನೇಷನ್, ಕಾನೂನೇತರ ವ್ಯಾಖ್ಯಾನ ಏನ್ ಕೊಟ್ವಿ ನಾವು ಕೃತಿಸ್ವಾಮ್ಯಕ್ಕೆ, ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ. ಆದ್ರೆ ಕಾನೂನಿನ ಪ್ರಕಾರ ಅದಕ್ಕೆ ಆದಂತಹ ಒಂದು ನಿರ್ದಿಷ್ಟವಾದಂತಹ ವ್ಯಾಖ್ಯಾನ ಕೊಟ್ಟಿದೆ ಕೃತಿಸ್ವಾಮ್ಯ ಅಧಿನಿಯಮ. ಅದೇನು ಅನ್ನೋದನ್ನ ನಾವು ಅಧ್ಯಾಯ 3ರಲ್ಲಿ ನೋಡ್ತೀವಿ, ಸೆಕ್ಷನ್ 13 to ಸೆಕ್ಷನ್ 16. ಮುಂದುವರಿತಾ ಚಾಪ್ಟರ್ 4, ಓನರ್ಶಿಪ್ ಆಫ್ ಕಾಪಿರೈಟ್ ಅಂಡ್ ರೈಟ್ಸ್ ಆಫ್ ಓನರ್ಸ್. ಓನರ್ಶಿಪ್ ಆಫ್ ಕಾಪಿರೈಟ್ಸ್, ಕೃತಿಸ್ವಾಮ್ಯ ಹಕ್ಕಿಗೆ ಒಡೆತನ ಇದ್ರೆ ಒಡೆತನ ಯಾರ್ದಿರ್ತದೆ? ಓನರ್ಶಿಪ್ ಆಫ್ ಕಾಪಿರೈಟ್, ಯಾರು ಒಡೆಯರಾಗ್ತಾರೆ? ಒಂದು ಕೃತಿಸ್ವಾಮ್ಯ ಹೊಂದಿರುವ ವಸ್ತುಗಳಿಗೆ ಒಡೆಯನ ಯಾರು? ಮತ್ತೆ ರೈಟ್ಸ್ ಆಫ್ ದ ಓನರ್, ಒಂದ್ಸತಿ ಒಬ್ಬ ವ್ಯಕ್ತಿನ ನಾವು ಒಡೆಯ ಅಂತ ಪರಿಗಣಿಸಿದ್ರೆ ಒಂದು ಕೃತಿಸ್ವಾಮ್ಯ ಇರುವಂತಹ ಒಂದು ವಸ್ತುಗೆ ಅಥವಾ ಕೃತಿಗೆ ಅವನ ಹಕ್ಕುಗಳು ಏನೇನು, ವಾಟ್ ಆರ್ ದ ರೈಟ್ಸ್ ಆಫ್ ದ ಓನರ್ ಆಫ್ ಎ ಕಾಪಿರೈಟ್, ಅದನ್ನ ಕಲಂ 17ರಿಂದ 21ನೇ ಕಲಂವರೆಗೂ ಇದ್ರ ಬಗ್ಗೆ ಡಿಸ್ಕಷನ್ ನಾವು ಮಾಡ್ತೀವಿ. ನೆಕ್ಸ್ಟ್ ಬರೋದು ಚಾಪ್ಟರ್ 5, ಟರ್ಮ್ ಆಫ್ ಕಾಪಿರೈಟ್, ಅವಧಿ. ಕೃತಿಸ್ವಾಮ್ಯ ಹಕ್ಕಿನ ಅವಧಿ ಎಷ್ಟು? ಬೇರೆ ಬೇರೆ ರೀತಿಯ ವಸ್ತುಗಳಿಗೆ ಬೇರೆ ಬೇರೆ ರೀತಿಯ ಅವಧಿನ ನಿಗದಿಪಡಿಸಿದೆ, ಅವೇನು ಅನ್ನೋದನ್ನ ಅಲ್ಲಿ ನಾವು ಡೀಟೇಲ್ ಆಗಿ ನೋಡ್ತೀವಿ. ಫರ್ದರ್ ಚಾಪ್ಟರ್ 6, ದ ಲೈಸೆನ್ಸ್. ಲೈಸೆನ್ಸ್ ಅಂದ್ರೆ ಕನ್ನಡದಲ್ಲಿ ಪರವಾನಗಿ, ಕೇಳಿದಿರಲ್ಲ. ಸೊ ಪರವಾನಗಿ, ಕಾಪಿರೈಟ್ ಸಂಬಂಧಪಟ್ಟಂತೆ ಪರವಾನಗಿ ಕೊಡೋದು ಹೆಂಗೆ, ಏನೇನು ನಿಯಮಗಳಿರ್ತವೆ, ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಸ್ ಅಲ್ಲಾಗತ್ತೆ. ಚಾಪ್ಟರ್ 6ರಲ್ಲಿ ಯಾವ ಕಲಂಗಳು? ಕಲಂ 30ರಿಂದ 32B, ಇಷ್ಟು ಕಲಂಗಳು ಇದರ ಬಗ್ಗೆ ಮಾತಾಡುತ್ತೆ. ಮುಂದುವರಿತಾ ಸೊ ಚಾಪ್ಟರ್ 7, ದ ಕಾಪಿರೈಟ್ ಸೊಸೈಟೀಸ್, ಕೃತಿಸ್ವಾಮ್ಯ ಹಕ್ಕುಗಳ ಸಮಾಜಗಳು ಅಂತ ಅದಕ್ಕೊಂದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈ ಕಾಪಿರೈಟ್ ಸೊಸೈಟಿಗಳ ಉದ್ದೇಶಗಳೇನು, ಅವು ಯಾವ ರೀತಿ ಕೆಲಸ ಮಾಡ್ತವೆ, ಅದನ್ನ ಸದಸ್ಯರ ಹಕ್ಕುಗಳು ಮತ್ತು ಕರ್ತವ್ಯಗಳು ಏನೇನು, ಇವುಗಳ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾವು ಈ ಚಾಪ್ಟರ್ 7ರಲ್ಲಿ ನಾವು ನೋಡ್ತೀವಿ. ಕಲಂ 33ರಿಂದ 36A, ಈ ಎಲ್ಲಾ ಕಲಂಗಳು ಈ ಕಾಪಿರೈಟ್ ಸೊಸೈಟಿ, ಕೃತಿಸ್ವಾಮ್ಯ ಸಮಾಜಗಳು ಅಂತ ಕರಿಬಹುದು. ನಾವೇನ್ ನೋಡ್ತೀರಿ, ಹೆಂಗ್ ಕರಿತಿರೋದನ್ನ ಕಾಪಿರೈಟ್ ಸೊಸೈಟೀಸ್. ಆ ಸೊಸೈಟೀಸ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮತ್ತೆ ಅವುಗಳ ಉದ್ದೇಶ ಏನಕ್ಕೆ ಎಸ್ಟಾಬ್ಲಿಷ್ ಮಾಡ್ತಾರೆ ಮತ್ತು ಅವು ಯಾವ ರೀತಿ ಕೆಲಸ ನಿರ್ವಹಿಸ್ತವೆ ಅನ್ನೋದನ್ನೆಲ್ಲ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ.
ಅಧ್ಯಾಯ 7ರಲ್ಲಿ. ಮುಂದುವರಿತಾ ಚಾಪ್ಟರ್ 8 ಅಧ್ಯಾಯ 8 ರೈಟ್ಸ್ ಆಫ್ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್ಸ್ ಅಂಡ್ ಪರ್ಫಾರ್ಮರ್ಸ್. ರೈಟ್ಸ್ ಆಫ್ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್ಸ್ ಅಂಡ್ ಪರ್ಫಾರ್ಮರ್ಸ್. ಬ್ರಾಡ್ಕಾಸ್ಟಿಂಗ್ ಅಂದ್ರೆ ಕನ್ನಡದಲ್ಲಿ ಏನು, ಯಾರು ಹೇಳಕ್ಕಾಗತ್ತಾ? ಬ್ರಾಡ್ಕಾಸ್ಟಿಂಗ್ ಏನಂತಾರೆ? ಬ್ರಾಡ್ಕಾಸ್ಟಿಂಗ್ ಅಂದ್ರೆ ಪ್ರಸಾರ. ಸೊ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್ಸ್ ಪ್ರಸಾರ ಸಂಸ್ಥೆಗಳು. ಎಕ್ಸಾಂಪಲ್ ಕೊಡ್ತೀರಾ ಪ್ರಸಾರ ಸಂಸ್ಥೆಗಳನ್ನ? ದೂರದರ್ಶನ್ ಒಂದು ಪ್ರಸಾರ ಸಂಸ್ಥೆ. ಹೌದು. ರೇಡಿಯೋ ಅಷ್ಟೇ. ರೇಡಿಯೋಗಳು ಹಲವಾರು, ಇವಾಗ FM ರೇಡಿಯೋಗಳು ತುಂಬಾ ಬರ್ತವೆ. ದೇರ್ ಆಲ್ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್ಸ್. ಅದೇ ರೀತಿ ಇನ್ನು ತುಂಬಾ ಚಾನಲ್ಸ್ ಇದೆ, ನ್ಯೂಸ್ ಚಾನಲ್ಸ್ ಇದಾವೆ, ಎಂಟರ್ಟೈನ್ಮೆಂಟ್ ಚಾನಲ್ಸ್ ಇದಾವೆ. ನಾವು ನೋಡ್ತೀವಿ, ಎಷ್ಟೊಂದು ನೋಡ್ತೀವಿ. ಈಗ ನಾವಂತೂ ಇವಾಗಂತೂ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್ ಬರ್ತದೆ, ಮತ್ತೆ ನೆಟ್ಫ್ಲಿಕ್ಸ್ ಬರ್ತದೆ, ಮತ್ತೆ ZEE5 ಬರ್ತದೆ, ಹೀಗೆ ಕಲರ್ಸ್, ವೂಟ್, ಕೇಳಿದಿರಲ್ಲ ಇವೆಲ್ಲ ಪದಗಳನ್ನ. ಸೊ ದಿಸ್ ಆರ್ ಆಲ್ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್. ರಿಪಬ್ಲಿಕ್ ಟಿವಿ, NDTV, ಮತ್ತೆ ಟೈಮ್ಸ್ ನೌ, ಇವೆಲ್ಲ ಏನು? ದೇ ಆರ್ ಆಲ್ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್ಸ್. ಅವುಗಳ ಹಕ್ಕುಗಳೇನು? ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್ಸ್ ಅಂದ್ರೆ ಏನು, ಅವುಗಳ ಹಕ್ಕುಗಳೇನಿದೆ ಈ ಕೃತಿಸ್ವಾಮ್ಯ ಅಧಿನಿಯಮದ ಕೆಳಗೆ, ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಮತ್ತೆ ಪರ್ಫಾರ್ಮರ್ಸ್ ರೈಟ್ಸ್. ಪರ್ಫಾರ್ಮರ್ಸ್ ಅಂದ್ರೆ, ಪರ್ಫಾರ್ಮರ್ ಅಂದ್ರೆ ಕನ್ನಡದಲ್ಲಿ ಪರ್ಸನ್ ಹೂ ಗಿವ್ಸ್ ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್ ಅಂದ್ರೆ ಏನ್ರಿ ಕನ್ನಡದಲ್ಲಿ ಏನಂತ ಕರೀತಾರೆ ಪರ್ಫಾರ್ಮರ್ನ? ಕೇಳಿದಿರಾ ಆ ಪದನ? ಪರ್ಫಾರ್ಮರ್ ಅಂದ್ರೆ ಒಬ್ಬ ಸಿಂಗರ್. ಸಿಂಗರ್ ಏನು? ಇಸ್ ಎ ಪರ್ಫಾರ್ಮರ್. ಎ ಡ್ಯಾನ್ಸರ್ ಇಸ್ ಎ ಪರ್ಫಾರ್ಮರ್. ಅನ್ ಆಕ್ಟರ್ ಇಸ್ ಎ ಪರ್ಫಾರ್ಮರ್. ಎ ಮ್ಯೂಸಿಷಿಯನ್ ಇಸ್ ಎ ಪರ್ಫಾರ್ಮರ್. ಗೊತ್ತಾಗ್ತಿದೆಯಲ್ಲ? ಸೊ ದೀಸ್ ಆರ್ ದ ಪೀಪಲ್ ಹೂ ಆರ್ ಕನ್ಸಿಡರ್ಡ್ ಆಸ್ ಪರ್ಫಾರ್ಮರ್ಸ್. ಪರ್ಫಾರ್ಮರ್ ಅಂದ್ರೆ ಏನು, ಅದಕ್ಕೆ ಡೆಫಿನೇಷನ್ ಕೊಟ್ಟಿದೆ ಕೃತಿಸ್ವಾಮ್ಯ ಅಧಿನಿಯಮ. ಆ ಪರ್ಫಾರ್ಮರ್ಸ್ ಅಂದ್ರೆ ಯಾರು, ಮತ್ತೆ ಅವ್ರಿಗಿರುವಂತಹ ಹಕ್ಕುಗಳು ಏನೇನು, ದಟ್ ಈಸ್ ಡೆಲ್ಟ್ ಬೈ ಚಾಪ್ಟರ್ 8 ಆಫ್ ಕಾಪಿರೈಟ್ ಆಕ್ಟ್. ಕಲಂ ಪ್ರದರ್ಶನಗಾರರುನ. ಪ್ರದರ್ಶನ ಅಂದ್ರೆ ಎಕ್ಸಿಬಿಷನ್. ಪರ್ಫಾರ್ಮರ್ ಯಾರು? ಅಭಿನಯ. ಹೇಳಮ್ಮ. ಪ್ರದರ್ಶಕ ಅಂತ ಆಗುತ್ತೆ. ಪ್ರದರ್ಶಕ ಅಂತೂ ಆಗಲ್ರಿ, ತಪ್ಪಾಗ್ತದೆ. ಪ್ರದರ್ಶಕರಲ್ಲ, ಪರ್ಫಾರ್ಮ್ ಮಾಡ್ತಾನೆ. ಅಭಿನಯ ಅಂದ್ರೆ ಅಭಿನಯ ಒಂದು. ಈ ಆಕ್ಟಿಂಗ್ ಈಸ್ ಒನ್ ಕೈಂಡ್ ಆಫ್ ಪರ್ಫಾರ್ಮೆನ್ಸ್. ಪರ್ಫಾರ್ಮರ್ ಅಂದ್ರೆ ಯಾರು? ಹುಡುಕ್ರಿ ಆ ಪದ ಕನ್ನಡದಲ್ಲಿ ಏನಂತಾರೆ ಅಂತ. ಸ್ಪೆಸಿಫಿಕ್ ಪರ್ಫಾರ್ಮರ್ ಅಂದ್ರೆ ಹಿಂಗ್ ಹೇಳಿದ ಇವರೆಲ್ಲ ಪರ್ಫಾರ್ಮರ್ಸ್. ಡ್ಯಾನ್ಸರು, ಮ್ಯೂಸಿಷಿಯನ್, ಸಿಂಗರು, ಆಕ್ಟರು, ಇವ್ರನ್ನೆಲ್ಲ ನಾವು ಪರ್ಫಾರ್ಮರ್ಸ್ ಅಂತಾನೆ ಕರಿತೀವಿ. ಸೊ ಪರ್ಫಾರ್ಮ್ ಮಾಡ್ತಾರೆ ಅವರು, ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅವ್ರಿಗೆ ಕೆಲವರು ಹಕ್ಕುಗಳು ಕೊಡುತ್ತೆ ಕೃತಿಸ್ವಾಮ್ಯ ಅಧಿನಿಯಮ. ಇದಕ್ ಬಗ್ಗೆ ಎಲ್ಲಿ ನಿಯಮಗಳಿದಾವೆ ಅಂದ್ರೆ ಕಲಂ 37ರಿಂದ 39A. ಇಷ್ಟು ಅಧಿನಿಯಮಗಳು ಈ ಪರ್ಫಾರ್ಮರ್ಸ್ ಬಗ್ಗೆ ಮತ್ತೆ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್ ಪ್ರಸಾರ ಸಂಸ್ಥೆಗಳಿದಾವಲ್ಲ ಅವುಗಳ ಹಕ್ಕುಗಳನ್ನು ನಾವಲ್ಲಿ ಡಿಸ್ಕಸ್ ಮಾಡ್ತೀವಿ. ಮುಂದುವರಿತಾ ಚಾಪ್ಟರ್ 9 ಅಧ್ಯಾಯ 9 ಇಂಟರ್ನ್ಯಾಷನಲ್ ಕಾಪಿರೈಟ್. ಕಾಪಿರೈಟ್ ಇಷ್ಟೊತ್ತು ನಾವೇನೋದು ಅದು ಇಟ್ ಇಸ್ ಸಮಥಿಂಗ್ ಕನ್ಸರ್ನ್ ವಿತ್ ದ ಕಾಪಿರೈಟ್ ಇನ್ ಇಂಡಿಯಾ. ಭಾರತದಲ್ಲಿ ಯಾರ್ಯಾರಿಗೆ ಕಾಪಿರೈಟ್ ಸಿಗ್ತದೆ, ಎಂತೆಂತ ವರ್ಗಗಳಿಗೆ ಕಾಪಿರೈಟ್ ಸಿಗ್ತದೆ. ಅಂಡ್ ಇಂಟರ್ನ್ಯಾಷನಲ್ ಕಾಪಿರೈಟ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೃಷ್ಟಿಯಾದ, ಅಂದ್ರೆ ಭಾರತದ ಹೊರಗಡೆ ಸೃಷ್ಟಿಯಾದಂತಹ ಕೃತಿಗಳಿರ್ಬೋದು ಅಥವಾ ವಸ್ತು, ಬೇರೆ ಏನೇನು ಯಾವ ವಿಷಯದಲ್ಲಿ ಕಾಪಿರೈಟ್ ಇರ್ತಿತ್ತೋ ಅವುಗಳಿಗೆ ಭಾರತದಲ್ಲಿ ರಕ್ಷಣೆ ಸಿಗುತ್ತೆ. ಇವಾಗ ಯಾರೋ ಒಬ್ಬ ವ್ಯಕ್ತಿ ಒಂದು ಪುಸ್ತಕ ಎಲ್ಲಿ ಬರೆದಿದ್ದಾನೆ, ಎ ಪರ್ಸನ್ ಹ್ಯಾಸ್ ರಿಟನ್ ಎ ಬುಕ್ ಇನ್ ಪಾಕಿಸ್ತಾನ್, ಎ ಪರ್ಸನ್ ಹ್ಯಾಸ್ ರಿಟನ್ ಎ ಬುಕ್ ಇನ್ ಶ್ರೀಲಂಕಾ. ವಿಲ್ ಹಿ ಗೆಟ್ ದ ಪ್ರೊಟೆಕ್ಷನ್ ಇನ್ ಇಂಡಿಯಾ ಫಾರ್ ದಟ್ ಬುಕ್? ಆ ಪುಸ್ತಕ ಆಗಿರ್ಬೋದು, ಆ ಮ್ಯೂಸಿಕ್ ಇರ್ಬೋದು, ಅಥವಾ ಆ ಮೂವಿ ಇರ್ಬೋದು, ಅದಕ್ಕೆ ಭಾರತದಲ್ಲಿ ರಕ್ಷಣೆ ಸಿಗುತ್ತಾ? ಸಿಗ್ಬೇಕು ಅಂದ್ರೆ ಇರುವಂತಹ ಕಂಡೀಷನ್ಸ್ ಏನು, ಅವುಗಳ ಬಗ್ಗೆ ಕೂಡ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ಕಾಪಿರೈಟ್ ಎಲ್ಲಿಂದ? ಕಲಂ 40ರಿಂದ 43. ಈ ಕಲಂಗಳು ಅಂತಾರಾಷ್ಟ್ರೀಯ ಕೃತಿಸ್ವಾಮ್ಯ ಹಕ್ಕುಗಳ ಬಗ್ಗೆ ಮಾತಾಡುತ್ತೆ. ನಮ್ಗೆ ಈ ಓವರ್ ವ್ಯೂ ಗೊತ್ತಿದ್ರೆ ನಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ ಹೆಂಗ್ ಓದೋದು ಅಂತ. ಯಾಕಂದ್ರೆ ಕನ್ಫ್ಯೂಷನ್ಸ್ ಆಗುತ್ತೆ. ಫಸ್ಟ್ ಇಷ್ಟೊತ್ತು ಓದ್ತೀವಿ ಏನೋ ಗೊತ್ತಾ, ಅವು ಇಟ್ ಈಸ್ ಓನ್ಲಿ ಕನ್ಸರ್ನ್ ವಿತ್ ಕಾಪಿರೈಟ್ ವೇರ್ ದ ಆಥರ್ ಈಸ್ ಇನ್ ಇಂಡಿಯನ್. ಭಾರತದ ವ್ಯಕ್ತಿ ಅದನ್ನ ಸೃಷ್ಟಿ ಮಾಡಿದಾನೆ ಅಂದ್ರೆ ಅದು ಇಷ್ಟೊತ್ತು ನಿಯಮಗಳು ಅನ್ವಯಿಸ್ತದೆ. ಭಾರತದ ಯಾರು ಸೃಷ್ಟಿ ಮಾಡಿದ ವ್ಯಕ್ತಿ ಭಾರತದ ಪ್ರಜೆ ಅಲ್ಲ, ಭಾರತಕ್ಕೆ ಸೇರಿದವನಲ್ಲ ಅಂದ್ರೆ, ಅಥವಾ ಆ ಕೃತಿನ ಭಾರತ